देवो महेश्वरः गुरु साक्षात् परब्रह्म तस्मै श्री गुरवे नमः। तस्मै श्री गुरवे नमः। ओम शांति शांति शांतिः। श्रीमान् वेंकटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं। लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां। यो नित्यमच्युतपदाम्बुजयुग्मरुग्म व्यामोहतस्तरितराणि तृणाय मेने अस्मद्गुरोर् भगवतोऽस्य दैकसिन्धोः रामानुजस्य चरणौ शरणं प्रपद्ये। முந்துத்தனெஞ்சேனோ எத்திதறித்துரைத்து வந்தித்து வாயார வாழ்த்தி சந்தம் முருகும் சோலை சூழ் மொய்பூ பொருநல் குருகூரன் ಮಾರನ್ பேர்கூறு. ಎಲ್ಲರಿಗೂ ನಮಸ್ಕಾರ. 59 ಹೇಳ್ಕೊಳ್ಬೇಕಾಯ್ತು. ನಮಸ್ಕಾರ ಸವಿತಾ. ಮಾಡುವರ ಪೆರುವರಾಮೆಂದ್ರೇ ஆடேவர பெருவராமென்றே வல்வினையார் கல்வினையார் பாடானும் மாதானும் கை கொள்ளார். ஆடானும் மாதானும் கை கொள்ளார். ஊடே போய் பேரோதும் சிந்து திரை ஊடே போய் போரோதம் சிந்து திரை கண் வளரும் பேராளன். கண் வளரும் பேராளன் பேரோத சிந்திக்க பேர்ந்து பேரோத சிந்திக்க பேர்ந்து. மாடே அது மாடு இல்லையா? ஆடே மாடே வர பெருவராமென்றே வல்வினையார் காடானும் மாதானும் கை கொள்ளார். ஊடே போய் பேரோதும் சிந்து திரை கண் வளரும் பேராளன் பேரோத சிந்திக்க பேர்ந்து. ஆடே வர பெருவராமென்றே கல்வினையார் காடானும் மாதானும் கை கொள்ளார். ஊடே போய் பேரோதும் சிந்து திரை கண் வளரும் பேராளன் பேரோத சிந்திக்க பேர்ந்து. ಮಾಡೇ ವರ ಪೆರುಮಾಮೆಂದ್ರೆ ಇದು ಮೊನ್ನೆ ಪರ್ಮನೆಂಟ್ ಆಗಿ ಮನೆ ಮಾಡ್ಕೊಂಡ್ಬಿಟ್ಟಿತ್ತಂತೆ ಈ ಪಾಪಗಳು ಮತ್ತೆ ವಿನಯ ಅಂತ ಹೇಳ್ತಾರಲ್ಲ, ಕೆಟ್ಟ ಗುಣಗಳು ಕೆಟ್ಟ ಹವ್ಯಾಸಗಳು ಎಲ್ಲ ಪರ್ಮನೆಂಟ್ ಆಗಿ ಮನೆ ಮಾಡ್ಕೊಂಡ್ಬಿಟ್ಟು ಭಗವಂತನ ಹೆಸರು ಹೇಳಿದ ಕೂಡಲೇ ಅವೆಲ್ಲ ಓಡೋಗ್ಬಿಡ್ಬೇಕಲ್ವಾ. ಹೇಳಿದ ತಕ್ಷಣ ಪಾಪಗಳೆಲ್ಲ ಬಿಟ್ಟು ಓಡಿ ಹೋಗ್ಬೇಕಲ್ವಾ ಅಂತ ಹೇಳಿದ್ರೆ ಹಾಗೇನೋ ಇಲ್ಲ ಆದಂಗೆ ಕಾಣಲಿಲ್ಲ ಅಂತ. ಏನೇ ಬೇರೆ ಎಲ್ಲೋ ಕಾಡುಗಳು ಮೂಡಕೋ ಆಕಾಶಕ್ಕೋ ಎಲ್ಲೋ ಒಂದ್ ಕಡೆ ಹೋಗಿ ಸೇರ್ಕೋಬೇಕು ಅಂತ ಹೇಳ್ತಾ ಇದ್ರಲ್ವಾ, ಆತರ ಅದು ಆಗಿಲ್ವೇನೋ, ಆತರ ಸರಿಯಾಗಿ ಆಗ್ಲಿಲ್ವೇನೋ ಅಂತ ಕಾಣಿಸುತ್ತೆ ಅಂತ ಅಂತಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲೇ ಎಲ್ಲ ಹತ್ರ ಸುತ್ತುತ್ತಾ ಇರತ್ತಂತೆ. ಒಂದು ಸತಿ ಬಿಟ್ಟು ಹೋದಂಗೆ ಇರುತ್ತೆ, ಮತ್ತೆ ಯಾವಾಗ ಅಲ್ಲಿ ಬಂದು ಮತ್ತೆ ಸೇರ್ಕೊಳ್ಳೋಣ ಅಂತ ಕಾಯ್ತಾ ಇರತ್ತಂತೆ. ಈ ಹವ್ಯಾಸಗಳೆಲ್ಲ ಹಾಗೇನೆ, ಚಟ ಅಂತ ಹೇಳ್ತಾರಲ್ಲ, ಅಡಿಕ್ಷನ್ನು, ಅವೆಲ್ಲ ಕಷ್ಟಪಟ್ಟು ಬಿಟ್ಬಿಡ್ಬೋದು. ಏನು ಆಂಟಿ ಅಡಿಕ್ಷನ್ ಅದೆಲ್ಲ ಮಾತ್ರೆಗಳು ಅದೆಲ್ಲ ಕೊಡ್ತಾರಲ್ಲ, ಕುಡಿಯೋದು ಡ್ರಗ್ ಇವೆಲ್ಲಾನು. ಆದ್ರೆ ಅದು ಮನೆ ಬಾಗ್ಲಲ್ಲೇ ಕಾಯ್ತಾ ಇರುತ್ತೆ. ಯಾವಾಗ್ಲೂ ವೀಕ್ ಮೊಮೆಂಟ್ ಇದ್ದಾಗ ಯಾರಾದ್ರೂ ಬಂದು ಮತ್ತೆ ಉತ್ತೇಜನ ಕೊಟ್ರೆ ಅದು ಮತ್ತೆ ಶುರು ಮಾಡ್ಕೊಂಡ್ಬಿಡುತ್ತೆ. ಕೆಟ್ಟ ಗುಣಗಳೆಲ್ಲ ಹಾಗೇನೆ, ಪಾಪಗಳೆಲ್ಲ ಒಂದ್ಸತಿ ಮಾಡ್ಬಿಟ್ಟು ಕೈ ರುಚಿ ನೋಡ್ಬಿಟ್ಟಿದ್ರೆ ಅದು ಮತ್ತೆ ಮತ್ತೆ ಮಾಡ್ಬೇಕು ಅಂತ ಅನ್ನಿಸ್ತಾ ಇರತ್ತಂತೆ. ಅದು ಅಲ್ಲಲ್ಲೇ ಸುತ್ತುತ್ತಾ ಇರತ್ತಂತೆ. ಇದಕ್ಕೆ ಸ್ವಲ್ಪ ಅಜಾಗರೂಕತೆ ಇದ್ರೆ, ಜಾಗೃತಿಯಾಗಿ ಇಲ್ಲದೆ ಹೋದ್ರೆ
ಅದು ಪುಸ್ತಕ ಅಂತ ಬಂದು ಸೇರ್ಕೊಂಡ್ಬಿಡತ್ತೆ ಅಂತ ಆಳ್ವಾರು ಎಚ್ಚರಿಕೆ ಕೊಡ್ತಾರೆ. ஊடை போய் பேரோದು சிந்தித்திரை ಕಣ್ವಳரும் ಪೇರಾಳನ್. ಅವನು ಎಲ್ಲ ಕೆಲಸ ಆಯ್ತು ಅಂತ ಅವನು ಹೋಗಿ ಕ್ಷೀರಾಬ್ದಿಲ್ ಮಲ್ಕೊಂಡ್ಬಿಡ್ತಾನೆ. ಆದ್ರೆ ನೀವು ಅವನನ್ನ ಮರೆತು ಬಿಟ್ರೆ ಏನಾಗತ್ತೆ? ಪೇರೋದ ಸಿಂದಿಕ್ ಪೇಂದ, ನಮ್ಮನ್ನು ಬಿಟ್ಟು ಹೊರಟೋಗಿರ್ಬೇಕಾಗಿತ್ತಲ್ವಾ ಈ ಪಾಪಗಳೆಲ್ಲ ಅಂತ ಹೇಳಿದ್ರೆ, ಕಾಡ್ನಲ್ಲೋ ಬೇರೆ ಎಲ್ಲೋ ಜಾಗದಲ್ಲಿ ಸೇರಿದೆ ಅವು ಇಲ್ಲೇ ವರಪ್ಪೆರಾಮ್ ಹೋಗೋಣ ಮತ್ತೆ ಸೇರ್ಕೊಳ್ಳೋಣ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇರತ್ತಂತೆ. ಅದಕ್ಕೆ ಇನ್ನೂ ನಮ್ಮಲ್ಲಿ ಲೈಫ್ ಇದೆ ಅಂತ. ಯಾವಾಗ್ಲೂ ಅಷ್ಟೇನೆ, ನಾವು ಒಂದು ನಿಂಬೆ ಹಣ್ಣು ಅಂದ್ರೆ ಇನ್ನೂ ಒಂದ್ ಸ್ವಲ್ಪ ಹಿಂಡ್ತೀವಿ, ಇನ್ನೊಂದು ಯಾವ್ದಾದ್ರು ಇದ್ರೆ ಕೊನೆಯವರೆಗೂ ವಿಲ್ ಟ್ರೈ ಟು ಎಕ್ಸ್ಟ್ರಾಕ್ಟ್ ದ ಜ್ಯೂಸ್ ಅಥವಾ ಇದಿರಲ್ಲ. ಆ ತರ ನಮ್ಮ ಹತ್ರ ಬಾಳ್ಬೇಕು ಅಂತ ಆಸೆ ಅಂತೆ ಅವಕ್ಕೆಲ್ಲ, ವಿನಯಗಳಿಗೆಲ್ಲ. ನಮ್ಮ ಹತ್ರ ಒಂದು ಜೀವಾತ್ಮ ಹೋಗಿದ್ರೆ ಅವನ ಹತ್ರ ಬಾಳ್ಬೇಕು ಅಂತ ಆಸೆ, ಬಾಳ್ಬೇಕು ಅನ್ನೋ ಅಭಿಪ್ರಾಯದಿಂದ ಇರ್ಬೇಕು. ಅದು ಬಹುಶಃ ಇಲ್ಲೇ ಸುತ್ತಾಡ್ತಾ ಇದೆ ಅಂತ ಹೇಳ್ತಾರೆ ಇವರು. ಅದಕ್ಕೂ ಒಂದು ಕೆಟ್ಟ ಗುಣಕ್ಕೂ ಒಂದು ಪರ್ಸನಾಲಿಟಿ ತರ ಮಾಡ್ಬಿಟ್ಟು ಅದನ್ನ ಪರ್ಸೋನಿಫಿಕೇಶನ್ ಮಾಡಿ ಅದಕ್ಕೆ ಹೇಳ್ತಾ ಇದ್ದಾನೆ. ಅವನ್ಗೆ ಅದಕ್ಕೂ ಬದುಕಬೇಕು ಅಂತ ಆಸೆ ಇರುತ್ತಲ್ವ, ಅದಕ್ಕೆ ಅದು ನಮ್ಮ ಹತ್ರನೇ ನೋಡ್ತಾ ಇದೆ ಅಂತ. ಮುಂದಿನ ಹಾಡು ನೋಡೋಣ. பேந்தொன்று நோக்காது பேந்தொன்று நோக்காது பின்னிற்பாய் நில்லாப்பாய் பின்னிற்பாய் நில்லாப்பாய் ஈந்துழாய் மாயனையே என் நெஞ்சே ஈந்துழாய் மாயனையே என் நெஞ்சே பேந்தெங்கும் தொல்லை வெண்ணகரில் சேராமல் பேந்தெங்கும் தொல்லை மாவெண்ணகரில் மாவெண்ணகரில் நரகில் நிற் பேந்தெங்கும் தொல்லை வெண்ணரகில் இல்லையா? மாவெண்ணகர் வெண்ணரகில். ஓகே. பேந்தெங்கும் தொல்லை மாவெண்ணரகில் சேராமல் காப்பதற்கு ನರಕಮ್ಮ ನಾಳೆ ಬರೋದು ಮಾವೆನ್ ನರಕಂ ಬೇರೆ ನಮ್ಗೆ ಅದು ಇನ್ಸಿಸ್ಟ್ ಮಾಡ್ತಾರೆ. ಬರೀ ನರಕ ಅಂದ್ರೆ ಅದು ಮಾವೆನ್ ನರಕಂ ಅಂದ್ರೆ ಸಂಸಾರ. ಯಾಕಂದ್ರೆ ಅದು ಸ್ವಲ್ಪ ರುಚಿಯಾಗೂ ಇರುತ್ತೆ, ಮತ್ತೆ ಮತ್ತೆ ಬರ್ತೀವಿ ನಾವು ಅಂತ. ಇಲ್ಲೇ ಕಾಣ್ ಮತ್ತೋರಿರೈ இல்லை காண் மற்றோர் இறை பேந்தொன்று நோக்காது பின்னிற்பாய் நில்லாப்பாய் ஈந்துழாய் மாயனையே என் நெஞ்சே பேந்தெங்கும் தொல்லை மாவெண்ணரகில் சேராமல் காப்பதற்கு இல்லை காண் மத்தோரிரை. பேந்தொன்று நோக்காது பின்னிற்பாய் நில்லாப்பாய் ஈந்துழாய் மாயனையே என் நெஞ்சே பேந்தெங்கும் தொல்லை மாவெம் நரகில் சேராமல் காப்பதற்கு இல்லை காண் மற்றோர் இறை. பேந்தொன்று ನೋಕಾದ ಸ್ವಗತ. ಅವ್ರಿಗೆ ಅಂದ್ರೆ ಒಳಗೊಳಗೆ ನಮ್ಗೆ ಮಾತಾಡ್ಕೋತೀವಲ್ಲ, ಅದಕ್ಕೆ ಸ್ವಗತ ಅಂತ ಹೇಳ್ತಾರೆ. ಸ್ವಗತವಾಗಿ ಆಳ್ವಾರ್ ಹೇಳ್ಕೋತೇವೆ. ಪೇಂದೊಂದು ನಾನಂತೂ ಬೇರೆ ಏನೂ ನೋಡೋದಿಲ್ಲಪ್ಪ, ಏನಿದ್ರು ಭಗವಂತನ ಹತ್ರನೇ ಶರಣಾಗೋದು, ಅವನನ್ನೇ ನಾನು ಅಡೈಕಲಂ ಅಂದ್ರೆ ಶರಣಾಗತಿ ಮಾಡ್ಕೊಳ್ತೀನಿ. ತಂಜಮ್, ಅವನನ್ನ ಬಿಟ್ರೆ ನಾನು ಬೇರೆ ಯಾರು ಗತಿ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ನಾನು ಈ ಬೇರೆ ಕಡೆ ನೋಡೋದು ಇಲ್ಲ. ಮತ್ತೊಣ್ಣಂ ವೇಂಡ ಮಣೆಮೆ, ಇವರು ತೊಂಡರಡಿ ಪುಡಿ ಕೂಡ ಆ ಥರನೇ ಹಾಡ್ತಾರೆ. ಬೇರೇನು ಬೇಡಪ್ಪ ನಮ್ಗೆ, ನೀನೊಬ್ಬ ಇದ್ರೆ ಸಾಕು ಅಂತ. ಅದೇ ಥರ ಇವರು ಹಾಗಿದೆ. ಪಿನ್ನಿರ್ಪಾಯ್ ನಿಲ್ಲಾಪಾಯ್. ಏನಪ್ಪ ಅಂತ ಹೇಳಿದ್ರೆ, ಸರಿ ಬಿಡು, ನೀನು ಆಶ್ರಯ ಮಾಡಿದ್ರೆ ಮಾಡು, ಇಲ್ಲದ್ರೆ ನಾಶ ಆಗು, ಹೆಂಗಾದ್ರೆ ಹಾಳಾಗೋಗು ಅಂತ ಮನಸ್ಸಿಗೆ ಬೈತಾರೆ. ನಾನು ಹೇಳ್ತಾನೆ ಇದ್ದೀನಿ, ನೀನು ಭಗವಂತನನ್ನ ಆಶ್ರಯ ಮಾಡಬೇಕು ಅಂತ. ಮಾಡಿದ್ರೆ ಮಾಡು, ಬಿಟ್ರೆ ಬಿಡು. ಯಾವಾಗಲೂ ಅಷ್ಟೇ ಅಂತ ಆದೇಶಗಳನ್ನೆಲ್ಲ ಕೊಟ್ಟಾಗ ಅಥವಾ ನಾವು ಅಡ್ವೈಸ್ ಮಾಡಿದಾಗ ಕೇಳದೆ ಹೋದ್ರೆ ಒಂದ್ಸತಿ ಕೆಟ್ಟದ ಕೋಪ ಬರುತ್ತೆ. ಕೇಳಿದ್ರೆ ಕೇಳು, ಬಿಟ್ರೆ ಬಿಡು, ಹೆಂಗಾದ್ರೂ ಹಾಳಾಗೋಗು ಅಂತ ಹೇಳ್ಬಿಡ್ತೀವೋ ಇಲ್ವೋ. ಆಳ್ವಾರು ಮನಸ್ಸಿಗೆ ಹಾಗೆ ಹೇಳ್ತಾ ಇದ್ದಾರೆ. ತನಗ್ ತಾನೇ ಸ್ವಗತ ಹೇಳ್ಕೊಂಡು ಭಗವಂತನ ಆಶ್ರಯಿಸಿ ಉದ್ಧಾರ ಆಗೋದ್ರೆ ಆಗೋ,
ಇಲ್ಲದೆ ಹೋದ್ರೆ ಹೆಂಗಾದ್ರೆ ಎಕ್ಕ ಹುಟ್ಟೋದು ಅಂತ ಹೇಳಿದ್ರೆ ಅದು ಕನ್ನಡದಲ್ಲಿ ಒಂದು ಮಾತು, ಈ ಎಕ್ಕ ಇರೋದಿಲ್ಲ ಎರೆಕ್ಕಿಲೆ, ಅದು ಯಾವಾಗ್ಲೂ ಅಷ್ಟೇನೆ ಬಾಳು ಬಿದ್ದು ಮನೆಗಳಲ್ಲಿ ಭೂಮಿಗಳಲ್ಲೇ ಬೆಳೆಯೋದು ಜಾಸ್ತಿ. ಅದು ಅದಕ್ಕೆ ಎಕ್ಕ ಹುಟ್ಟೋಗು ಅಂತ ಹೇಳಿದ್ರೆ ಹಾಳಾಗೋಗು ಅನ್ನೋದಕ್ಕೆ ಆ ಥರ ಹೇಳ್ತಾರೆ. ಈ ಥರ ಆಶ್ರಯಿಸಿದಾಗ ನೀನು ಉದ್ಧಾರ ಆಗು, ಇಲ್ಲವೇ ಆಶ್ರಯಿಸಿದ್ರೆ ನಾಶವಾಗು. ಇದರಿಂದ ತತ್ವ ಏನು ಬದಲಾಗೋದಿಲ್ಲ. ತತ್ವ ಅಂದ್ರೆ ಭಗವಂತ ಅನ್ನೋ ಇದ್ದಾನೆ, ಅವನೇ ಎಲ್ಲರಿಗೂ ಕೊನೆಗೆ ಆಶ್ರಯಣೀಯ, ಅವನೇ ಮೋಕ್ಷ ಕೊಡೋದು, ಮೋಕ್ಷಕ್ಕವನೊಬ್ಬನೇ ಅರ್ಹ ಅನ್ನೋದು. ಆ ತತ್ವ ಏನು ಬದಲಾಗೋದಿಲ್ಲ, ಅದರಲ್ಲಿ ಏನು ಚೇಂಜ್ ಆಗಲ್ಲ. ಹೇಳೋಷ್ಟು ಹೇಳಿದ್ರು, ಎಲ್ಲ ಉಪದೇಶ ಮಾಡಿ ಕೇಳಿದ್ರೆ ಕೇಳು, ಬಿಟ್ರೆ ಬಿಡು. ಕೇಳಿ ಉದ್ಧಾರ ಆಗೋದಾದ್ರೆ ಆಗು, ಇಲ್ಲಾದ್ರೆ ನಾಶ ಆಗು. ಅದಕ್ಕೇನೆ ಅದೇನಂದ್ರೆ ಅವನನ್ನ ಬಿಟ್ಟು ಒಂದೇ ಒಂದು ತಿಳ್ಕೊ ಆದ್ರೆ ಏನಪ್ಪಾ ಅಂದ್ರೆ ಅವನನ್ನ ಬಿಟ್ಟು ನಮಗೆ ಬೇರೆ ಯಾರು ರಕ್ಷಕರಿಲ್ಲ. ಅವನನ್ನ ಬಿಟ್ಬಿಟ್ಟೆ ನನ್ಗೇನ್ ಬೇಡ ಅವನು ಅಂತಂದ್ರೆ ಬೇರೆ ಯಾರು ನಮ್ಮನ್ನ ಬಂದು ಕಾಪಾಡೋಕೆ ಇಲ್ಲಿ ಯಾರು ಇಲ್ಲ. ಅದಕ್ಕೆ ಹೇಳಿದ್ರೆ ನರಕವಾಸದಿಂದ ತಪ್ಪಿಸ್ಕೊಳ್ಬೇಕು ಅಂತ ನೀನೇನಾದ್ರೂ ಇದ್ರೆ ಭಗವಂತನ ಆಶ್ರಯಿಸಲೇಬೇಕು ನೀನು ಅಂತ ಹೇಳ್ತಾರೆ. ಇಲ್ಲೇ ಕಾಣ್ ಮತ್ತೋರಿದೆ, ಬೇರೆ ಯಾವುದು ದರ್ ಇಸ್ ನೋ ಅದರ್ ಗೋ ಅಂತ ಹೇಳ್ತಾರಲ್ಲ, ಅದೇ ತರ ಬೇರೆ ಯಾವುದು ಆಲ್ಟರ್ನೇಟಿವ್ ಇಲ್ವೇ ಇಲ್ಲ. ನೀವು ಅವನನ್ನೇ ಶರಣಾಗಬೇಕು ಅಂತ. ಮುಂದಿನ ಹಾಡು ಹೋಗೋಣ. இறைமுறையான் சேடிமேல் இறைமுறையான் சேவடி மேல் மண்ணளந்த அந்நாள் மண்ணளந்த அந்நாள் மறைமுறையால் வானாடர் கூடி மறைமுறையால் வானாடர் கூடி முறைமுறையின் தாதிலகு பூத்தெளித்தாலொவ்வாதே முறைமுறையின் தாதிலகு பூத்தெளித்தாலொவ்வாதே தாழ்விசும்பின் ஆழ்விசும்பின் மீதிலகு தான் கிடக்கும் மீன் மீதிலகி தான் கிடக்கும் மீன். ವಿಷುಂಬಿನ ಮೇದವರೆಗೂ ಹೇಳ್ಕೊಬೋದು ಬೇಕಾದ್ರೆ ಅಲ್ಲಿ. ಆಮೇಲೆ ಇಲಹಿ ತಾನ್ ಕಿಡಕ್ಕುಂ ಮೀನ್ ಅದು ಸಪ್ರೇಟ್ ಆಗಿ ಹೇಳ್ಕೊಬೋದು. ಯಾಕಂದ್ರೆ ಆ ಆಕಾಶದಲ್ಲಿ ನಕ್ಷತ್ರಗಳನ್ನೆಲ್ಲ ಹೇಳ್ತಾರೆ. ಹೇಗೆ ಅಂದ್ರೆ ಅಂದು ವಾಮನ ಅವತಾರ ಮಾಡಿದಾಗ ಈ ಎಲ್ಲ ದೇವತೆಗಳು ಆ ಪಾದಗಳನ್ನ ನೋಡಿ ಅರ್ಚನೆ ಮಾಡೋದಂತೆ. ಅಪ್ರಾಕೃತವಾದ ಪುಷ್ಪಗಳಿಂದ ಎಲ್ಲ ಅರ್ಚನೆ ಮಾಡಿದ್ದು ಹಾಗೆ ಚೇದ್ರಿ. ಯಾಕಂದ್ರೆ ಒಂದೊಂದು ಲೆವೆಲ್ ಅಲ್ಲಿ ಒಬ್ಬೊಬ್ರು ಇರ್ತಾರೆ, ದೇವ ಗಂಧರ್ವ ಪಿತೃಗಳು, ಆ ಲೋಕ ಎಲ್ಲ ಇದೆಲ್ಲ ಕಾಲ್ ಹೋಗ್ತಾ ಹೋಗ್ತಾ ಇದ್ದಂಗೆ ಒಂದೊಂದು ಲೋಕದವರು ಅವ್ರವರು ಅರ್ಚನೆ ಮಾಡ್ತಾ ಇದ್ರಂತೆ. ಹಾಗೆ ಅರ್ಚನೆ ಮಾಡಿದ ಹೂಗಳೆಲ್ಲನೂ ನಕ್ಷತ್ರಗಳಾಗಿ ಅಲ್ಲಲ್ಲೇ ಇದೆಯೇನೋ ಮಿಂಚ್ತಾ ಪ್ರಕಾಶಮಾನವಾಗಿದೆಯೇನೋ ಅಂತ ಅನ್ನಿಸ್ತಾ ಇದೆಯಂತೆ. ಆಳ್ವಾರ್ಗೆ ಇದೊಂದು ತುಂಬಾ ಉಪಮೆ ಕೊಡ್ತಾರೆ, ಹೈಪರ್ ಬೋಲ್ ಅಂತ ಹೇಳ್ಬೇಕು, ಅದಕ್ಕೆ ಅದು ಕೊಡ್ತಾರೆ. ಹಿರೇಮುರೆಯಾನ್ಶೆ ಅಡಿಮೆ, ಹಿರೇ ಅಂದ್ರೆ ಭಗವಂತ. ಅವನು ಪಾದ ಅಂತರಿಕ್ಷಕ್ಕೆ ಹೋದಾಗ ಮಣ್ಣಳಂದ ಅನ್ನಾಳವತ್ತು ಇದು ವಾಮನ ಅವತಾರ ಮಾಡಿ ತ್ರಿವಿಕ್ರಮನಾಗಿ ಎಲ್ಲ ಆಳ್ಕೊಂಡಲ್ಲ ಅವಾಗ. மறைமுறையால் மானாடர் கூடி முறைமுறையின் காதிலகு பூத்தெளித்தாலொவ்வாதே தாழ்விசும்பின் மீது இலகித்தான் கிடக்கும் மீன். Sorry, I want me to repeat the song. இறைமுறையால் சேவடி மேல் மண்ணளந்த அந்நாள் மறைமுறையால் வானாடர் கூடி முறைமுறையின் தாதிலகு பூத்தெளித்தாலொவ்வாதே தாழ்விசும்பின் மீதிலகித்தான் கிடக்கும் மீன். ಆಗಸದಲ್ಲಿ ಎಣಿಕೆ ಇಲ್ಲದಷ್ಟು ನಕ್ಷತ್ರಗಳಿದೆಯಲ್ಲ, ಅಷ್ಟೇ ಎಣಿಕೆ ಇಲ್ಲದಷ್ಟು ದೇವತೆಗಳು ಇದ್ದಾರೆ. 33 ಕೋಟಿ ದೇವತೆಗಳಿಗೆ. ಇದನ್ನ ನೋಡ್ಬಿಟ್ಟು ಆ ನಕ್ಷತ್ರಗಳ ಹೊಳೆಯೋದು ನಕ್ಷತ್ರಗಳನ್ನ ನೋಡ್ಬಿಟ್ಟು ತುಂಬಾ ಒಂಥರ ಆಶ್ಚರ್ಯಕರವಾದ ಒಂದು ಉಪಮೆಯನ್ನ ಕೊಡ್ತಾರೆ ಇವರು ಆಳ್ವಾರು. ಹೇಗೆ ಅಂದ್ರೆ ಮರೈ ಮುರೈಯಾಲ್ವಾನಾಡರ್ ವೇದೋಕ್ತಿ ಒಂದಿಗೆ ಪುಷ್ಪಗಳನ್ನ ಅರ್ಚನೆ ಮಾಡಿದ್ರು ಅಂತ. ಸುಮ್ಮನೆ ಬರೀ ಮೂಗಾಗಿ ಅರ್ಚನೆ ಮಾಡಲ್ಲ, ಸುಮ್ಮನೆ ಹಾಕ್ಬೇಕಾದ್ರೆ ಅರ್ಚನೆಗಳನ್ನ ಮಾಡ್ಬೇಕಾದ್ರೆ ನಿಜವಾಗ್ಲೂ ಕೆಲವು ಕಡೆ ನೋಡಿದಾಗ ದುಃಖ ಆಗತ್ತೆ. ಹೇಗೆ ಅಂದ್ರೆ ಏನ್ ಹೇಳ್ತಾ ಇದಾರೆ ಅಂತಾನೆ ಗೊತ್ತಾಗಲ್ಲ ಅರ್ಚಕರು. ಹಾಗೆ ದಬ 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 ಅಂತ ಹೇಳ್ಬಿಡ್ತಾರೆ.
ಉಪಚಾರಾಪದೇಶೇನ ಕೃತಾನ ಹರಹರನ್ಮಯ ಅಂತ ಹೇಳ್ತಾರಲ್ಲ, ಆ ಥರ ಅಪಚಾರ ನಿಮಾನ್ ಸರ್ವ ಕ್ಷಮಸ್ವ ಪುರುಷೋತ್ತಮ ಚೆನ್ನಾಗಿ ಹೇಳ್ಕೊಟ್ರು ನಮ್ಗೆ ಚಂದ್ರಮುಖ ಬ್ರಹ್ಮ. ಯಾಕೆಂತ ಹೇಳಿದ್ರೆ ಉಪಚಾರ ಮಾಡ್ಬೇಕು, ಪುಷ್ಪವನ್ನ ಹಾಕ್ಬೇಕಾದ್ರೆ ಅಚ್ಚಾಮೂರ್ತಿನೇ ಇರ್ಲಿ ಕಲ್ಲಿಂದೇ ಇರ್ಲಿ ಆ ತುಳಸಿನ ತಗೊಂಡು ದಬ 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 ಅಂತ ಬಿಸಾಕ್ತಾ ಇರ್ತಾರೆ. ಯಾಕೆ ಆ ಥರ ಅವರು ಸಂಬಳಕ್ಕೆ ಅಂತಾನೆ ಕೆಲಸ ಮಾಡ್ತಾ ಇದ್ರೆ ಕೂಡ ಹೃದಯದಲ್ಲಿ ಒಂದು ಭಕ್ತಿ ಬೇಡವಾ, ಭಗವಂತನ ಪಾದಿಗೆ ನಾವು ಈ ತುಳಸಿ ಅರ್ಪಿಸ್ತಾ ಇದೀವಿ ಅಂತ ಒಪ್ಕೊಳ್ತೀವಿ, ರುಟೀನ್ ಆಗ್ಬಿಡತ್ತೆ. ಅದು ಎವ್ರಿಡೇ ಅದೇ ಕೆಲಸ ಮಾಡ್ತಾ ಇದ್ರೆ ಹೇಗೂ ಮಾಡ್ಬೇಕು. ಆ ಮಾಡುವಾಗ ಒಂದು ಭಕ್ತಿಯಿಂದ ಮಾಡಿದ್ರೆ ಅದು ಎಷ್ಟು ಹಿತವಾಗಿರುತ್ತೆ. ನಾನು ಒಂದೇ ಒಂದು ಕಡೆ ನಾನು ಆ ಥರ ತುಂಬಾ ಸೊಗಸಾಗಿ ನಾನು ನೋಡಿದ್ದು ಅಂತ ಹೇಳಿದ್ರೆ, ಈ ಕಾರಂಜಿ ಆಂಜನೇಯನ ದೇವಸ್ಥಾನದಲ್ಲಿ ಅರ್ಚಕರಿದಾರಲ್ಲ, ಯಾವುದೇ ಕಾರಣಕ್ಕೂ ಏನು ಒಂದು ಚೂರು ಲೋಪ ಮಾಡೋದಿಲ್ಲ. ಅಷ್ಟು ಚೆನ್ನಾಗಿ ಪ್ರತಿಯೊಂದನ್ನು 108 ಸಹಸ್ರನಾಮ ಅಂದ್ರೆ 108 ನಿಮಗೆ ಕೇಳಿಸ್ಬೇಕು. ಯಾರಿಗೆ ಏನ್ ತಡ ಆದ್ರೂ ಏನು ಪರವಾಗಿಲ್ಲ, ಅವ್ರು ಯಾರಾದ್ರೂ ಅರ್ಚನೆ ಕೊಟ್ಟಿದ್ರೆ ಅಷ್ಟು ಫುಲ್ಲು ಹಂಗೆ ಡೀಟೇಲ್ ಆಗಿ ಮಾಡ್ತಾರೆ. ಪ್ರತಿಯೊಂದೂ ಅಷ್ಟೇ. ಅಲ್ಲಿ ಒಂದೇ ಕಡೆ ಪ್ರತಿ ದಿವಸನೂ ಆಂಡಾಳಿಗೆ ಅಭಿಷೇಕ 365 days. ಆಶ್ಚರ್ಯ, ಅದು ವಿಶೇಷ. ಆ ಥರ ಎಲ್ಲೂ ನಡೆಯೋದಿಲ್ಲ. ಹೇಗೆ ನಮ್ಮ ಶ್ರೀನಿವಾಸ ದೇವಸ್ಥಾನದಲ್ಲಿ ಇಲ್ಲಿ ಮಹಾಲಕ್ಷ್ಮಿ ದೇವತೆಯಲ್ಲಿ ಪ್ರತಿ ದಿವಸ ಪ್ರಬಂಧ ಪಾರಾಯಣ ಆಗುತ್ತೆ 365 ದಿವಸನೂ, ಆ ಥರ ಅಲ್ಲಿ ಆ ಥರ ಹಿಂಗೆ ವಿಶೇಷ. ಅಲ್ಲಿ ಇದು ಅದು 30 days ಇದರಲ್ಲಿ ನಾನು ಹೇಳಿದೆ, 365 days ಅಲ್ಲ 30 days ಧನುರ್ಮಾಸದಲ್ಲಿ ಪ್ರತಿ ದಿವಸ ಅಭಿಷೇಕ ಆಗುತ್ತೆ. ಇಲ್ಲಿ ಹೀಗೆ ಮರೆಮುರೆಯಾಲ ಅಂತ ಹೇಳಿದ್ರೆ ಹೇಗೆ ಕ್ರಮವಾಗಿ ಅರ್ಚನೆ ಮಾಡಬೇಕು, ಹಾಗೆ ಕ್ರಮವಾಗಿ ಹೇಗೆ ಅಂದ್ರೆ ಮರೆಮುರೆಯ ವೇದವನ್ನ ಹೇಳಿಕೊಂಡು ಹೇಗೆ ಶಾಸ್ತ್ರದಲ್ಲಿ ಹೇಳಿದೆಯೋ ಆ ಥರ ಅರ್ಚನೆ ಮಾಡ್ತಾ ಇದ್ರಂತೆ ಮಾನಾಡ್. ಅವರು ಎಷ್ಟು ಆಕಾಶದಲ್ಲಿರೋ ದೇವತೆಗಳಿಗೂ ಕೂಡ ಅವ್ರಿಗೂ ಎಷ್ಟು ಭಯ ಭಕ್ತಿಯಿಂದ ಅರ್ಚನೆ ಮಾಡ್ತಾರೆ ಅಂತ. ಮುರೆಯಿಂದ ತಿಳಿತಾಲು ಅವ್ರು ಹಾಕ್ತಾ ಇದ್ದಂಗೆ ಹಂಗೆ ಒಂದು ನಕ್ಷತ್ರ ಅರಳುತ್ತಂತೆ. ಹಾಗೆ ಪುಷ್ಪಾರ್ಚನೆ ಮಾಡ್ತಾ ಇದ್ದಾಗ ಅದೇನೇನೋ ಈ ವಿಷಮು ಈ ಆಕಾಶದಲ್ಲಿರೋ ಈ ನಕ್ಷತ್ರಗಳೆಲ್ಲ ನೀನಿರಹಿತಾನ್ ಗಿಡಕ್ಕೂ ಇದೇನೇನೋ ಎಲ್ಲಾನು ಅಲ್ಲಲ್ಲೇ ನಿಂತ್ಕೊಂಡ್ಬಿಟ್ಟಿವೆ, ಅಲ್ಲೇನೆ ಪರ್ಮನೆಂಟ್ ಆಗಿ. ಯಾಕೆ ಅಂತ ಹೇಳಿದ್ರೆ ಒಂದು ತಾವು ಆ ಪುಷ್ಪಗಳೆಲ್ಲಾನು ಭಗವಂತನ ಪಾದ ಸ್ಪರ್ಶ ಆಯ್ತು ಅಂತ ಸಂತೋಷದಲ್ಲಿ ನಕ್ಷತ್ರಗಳಾಗ್ಬಿಡ್ತಂತೆ. ಧ್ರುವತಾರೆ ಹೇಗೆ ಧ್ರುವತಾರೆ ಆಗ್ಬಿಡ್ತಾನೋ ಅದೇ ತರ ಭಗವಂತನ ಪಾದ ಸ್ಪರ್ಶದಿಂದ ಆ ಹೂಗಳೆಲ್ಲ ನಕ್ಷತ್ರಗಳಾಗ್ಬಿಟ್ಟಿದ್ವಿ ಏನೋ ಅಂತ ಆಳ್ವಾರು ಹೇಳ್ತಾರೆ. ತುಂಬಾ ಒಳ್ಳೆ ಒಂದು ಇದು ಉಪಮೆ ಅಂದ್ರೆ ಸಿಮಿಲಿನೋ ಹೈಪರ್ಬೋಲೆ ಅಂತ ಹೇಳ್ಬೋದು. ಅಂದ್ರೆ ಆತರ ಏನು ನಿಜವಾಗೂ ನಡೆಯೋಲ್ಲ, ಆದ್ರೆ ನಡೆದಂಗೆ ಅವ್ರಿಗೊಂದು ಭಾವನೆ ಅದನ್ನ ನಮ್ಮ ಹತ್ರ ಹೇಳ್ಕೊಳ್ತಾರೆ. ಇನ್ನೊಂದು ಇಲ್ಲಿ ಪೆರಿಯವಾಚನ್ ಪಿಳ್ಳೆ ಒಂದ್ ಸಂಗತಿ ನಮ್ಗೆ ಹೇಳ್ತಾರೆ. ಏನಪ್ಪಾ ಅಂದ್ರೆ ಈ ಬ್ರಹ್ಮರುದ್ರಾಳಿಗಳೆಲ್ಲ ಎಟಕದವನು ಅವತಾರ ಕಾಲದಲ್ಲಿ ಕಾಯ್ತಾ ಇರ್ತಾರಂತೆ. ಅವರು ಕೂಡ ಅವ್ರಿಗೆ ಬಂದಿದ್ದ ಸತ್ಯ ಅರ್ಚನೆ ಮಾಡೋಕೆ ಅದನ್ನ ಇಲ್ಲಿ ಹೇಳ್ತಾರೆ. ಚಿರಿಯವಾಚನ್ ಪಿಳ್ಳೆ ಹೇಳಿದ್ದು ಅಂತ ಪೆರಿಯವಾಚನ್ ಪಿಳ್ಳೆ ನಮ್ಗೆ ವ್ಯಾಖ್ಯಾನದಲ್ಲಿ ಹೇಳ್ಕೊಡ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಈ ಅವತಾರ ಕಾಲದಲ್ಲಿ ಮಾತ್ರ ಎಲ್ಲಾ ಹೊತ್ತಲ್ಲೂ ಎಲ್ರಿಗೂ ಸಿಕ್ಬಿಡ್ತಾರೆ ಅಂತಲ್ಲ, ಅಲ್ಲಿ ಗೋಪಿಕೆಯರಿಗೆ ಸುಲಭವಾಗಿ ಸಿಕ್ಕದ, ದುರ್ಯೋಧನನಿಗೆಲ್ಲ ಅವ್ರಿಗೆ ಗೊತ್ತೇ ಆಗ್ಲಿಲ್ಲ, ಕಂಡ್ಕೊಳಕ್ ಆಗ್ಲೇ ಇಲ್ಲ. ಎಷ್ಟು ಜನ ಭಕ್ತಿ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಮಹಾಭಾರತ ಕಾಲದಲ್ಲಿ ಎಣಿಸ್ಕೊಳ್ಳಿ ನೀವು, ಹೇಳಿ ಎಷ್ಟು ಎಣಿಸಿತ್ತು, ಯು ಕ್ಯಾನ್ ಜಸ್ಟ್ ಕೌಂಟ್. ಇದರಲ್ಲಿ ಇಂದ್ರಪ್ರಸ್ಥದಲ್ಲಿ ಎಷ್ಟು ಜನ ಇದ್ರು ಅಂದ್ರೆ, ಒಬ್ಬ ವಿದುರ, ಒಬ್ಬ ಕ್ರೂರ, ಆಮೇಲೆ ಭೀಷ್ಮ. ಓಕೆ, ಯಾಕಂದ್ರೆ ಭೀಷ್ಮ ಯುದ್ಧದಲ್ಲಿ ಕೃಷ್ಣನ್ನೇ ಹರ್ಟ್ ಮಾಡ್ತಾನೆ, ಅವನು ಹಿಂಸೆ ಮಾಡ್ತಾನೆ. ಇವನ ಭಕ್ತ ಅಂತ ಪರಮ ಭಕ್ತ ನಿಜ, ಅವನೇ ವಿಷ್ಣು ಸಹಸ್ರನಾಮ ಎಲ್ಲ ಹೇಳಿದ, ಅದು ಬೇರೆ ವಿಷಯ. ಆದ್ರೆ ಯುದ್ಧ ಅಂತ ಬಂದಾಗ ಎದುರುಗಡೆ ನಿಂತ್ಕೊಂಡು ಹೋರಾಡ್ತಾನಲ್ಲ, ಇವನ್ನ ಯಾವ ಕ್ಯಾಟಗರಿಗೆ ಸೇರ್ಕೊಳ್ತೀರಾ, ಸೊ ಬಿಟ್ಬಿಡಿ ಭೀಷ್ಮನ ಬೇಡ ಅಂತ. ಆಮೇಲೆ ಇನ್ಯಾರು ಕುಂತಿ, ಸರಿ ಕುಂತಿನ ಇಟ್ಕೊಳ್ಳಿ. ಆಮೇಲೆ ಇನ್ಯಾರು ಕ್ರೂರ, ಇವರು ವಿದುರ, ಇಷ್ಟೇನಾ ಎಷ್ಟು ಜನ ಇದ್ರು? 18 ಅಕ್ಷ ಸೈನ್ಯ ಇದ್ರಲ್ಲ, ಇಷ್ಟೇನಾ? ಅರ್ಜುನ ಅಂದ್ರೆ ಅವನಿಗೆ ತನಗೇನ್ ಬೇಕೋ ಆ ಕೆಲಸ ಮಾಡ್ಕೊಂಡು, ಯುಧಿಷ್ಠಿರ ಅಂದ್ರೆ ಉಪಯೋಗಿಸ್ಕೊಂಡ್ರು ಅಷ್ಟೇನೆ. ಕೃಷ್ಣನ್ನ ಅತ್ತೆ ಮಗ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಂಡ್ರು. ಇವನ್ನ ಭಗವಂತ ಅಂತ ಪ್ರೀತಿ ಮಾಡಿದವ್ರು ಯಾರು ಅಂತ ಹೇಳಿದ್ರೆ ಗೋಕುಲದಲ್ಲಿದ್ದ ಎಲ್ಲ ಗೊಲ್ಲ ಸ್ತ್ರೀಗಳನ್ನ. ಅದಕ್ಕೆ ಅವ್ರು ಹೇಳ್ತಾರೆ, ಇವರೆಲ್ಲಾನು ಭಗವಂತನನ್ನ ನೋಡ್ಬೇಕು ಅಂದ್ರೆ ಅಷ್ಟು ಸುಲಭವಾಗಿ ಸಿಕ್ಬಿಡೋದಿಲ್ಲ. ಈ ಗೊಲ್ಲ ಸ್ತ್ರೀಗಳಿಗೆ ಮಾತ್ರ ಹೇಗೆ ಅಷ್ಟು ಸುಲಭವಾಗಿ ಗೋಪಿಕಾ ಕನ್ಯೆಯರಿಗೆ ಎಲ್ಲ
ಕೃಷ್ಣ ಸಿಕ್ಕದ ಅಂತ ಅದು ಒಂದು ಪೂರ್ವಾರ್ಜಿತ ಒಂದು ವಿಶೇಷವಾದ ಪುಣ್ಯ. ರಾಮಾವತಾರದಲ್ಲಿ ಎಲ್ಲ ಋಷಿಮುನಿಗಳಿಗೆ ಮಾತು ಕೊಟ್ಟಿರ್ತಾನೆ ಭಗವಂತ, ಈಗ ಆಲಿಂಗನ ಮಾಡ್ಕೊಳಕ್ಕೆ ನಿಮ್ಗೆ ಅವಕಾಶ ಇಲ್ಲ, ಖಂಡಿತವಾಗ್ಲೂ ಮುಂದಿನ ಜನ್ಮದಲ್ಲಿ ನಾನು ಬಂದಾಗ ನಿಮಗೆಲ್ಲ ಅವಕಾಶ ಕೊಡ್ತೀನಿ ಅಂತ. ಅದಕ್ಕೆ ಮಗುವಾಗಿ ಎತ್ಕೊಂಡು ಒಪ್ಕೊಂಡು ಕಂಕಳಲ್ಲಿ ಇಟ್ಕೊಂಡು ಮುದ್ದಾಡಿ ಏನು ಬೇಕಾದ್ರೂ ಮಾಡೋ ತರ ಅವ್ರಿಗೊಂದು ವರ. ಅವರಿಗೆ ತುಂಬಾ ಸುಲಭನಾಗಿ, ಎಳಿಯನ್ ಅಂತ ಹೇಳ್ತಾರೆ ತಮಿಳಲ್ಲಿ, ಸುಲಭನಾಗಿ ಬಿಟ್ಟ ಭಗವಂತ. ಹೀಗಿರ್ಬೇಕಾದ್ರೆ ಬ್ರಹ್ಮರುದ್ರಾದಿಗಳು ಕೂಡ ಕಾಯ್ತಾ ಇರ್ತಾರಂತೆ, ಯಾರಪ್ಪ ನಮ್ ಭಗವಂತ ಸಿಗೋದೇ ಇಲ್ಲ ಅಂತ. ಬಂದ ತಕ್ಷಣ ಆ ಚಾನ್ಸ್ ಬಿಡೋದಿಲ್ಲ, ಅವರು ಕೂಡ ಅರ್ಚನೆ ಮಾಡಿದ್ರು ಅಂತ ಇಲ್ಲಿ ಹೇಳ್ತಾರೆ. ಮುಂದಿನ ಹಾಡು ಹೋಗೋಣ. ನೀನೆನ್ನುಂ ಕಂಬಿನ್ ನೀನೆನ್ನುಂ ಕಂಬಿಲ್ வெறியென்னும் வெள்ளிவே பெரியென்னும் வெள்ளிவே வானென்னும் கேடில வான்புடைக்குத்தான் வானென்னும் கேடிலாவான் வானென்னும் கேடிலாவான் குடைக்குத்தான் ஓர் மணிக்காம்பு போல் நிமிர்ந்து ஓர் மணிக்காம்பு போல் நிமிர்ந்து மண்ணளந்தான் கண்ணளந்தான் நங்கள் பிணிக்காம் பெருமருந்து பின் நங்கள் பிணிக்காம் பெருமருந்து பின் நீனென்னும் கம்பில் வெறியென்னும் வெள்ளிவேல் வானென்னும் கேடில வான்புடைக்குத்தான் ஓர் மணிக்காம்பு போல் நிமிர்ந்து மண்ணளந்தான் நங்கள் பிணிக்கு ஆம் பெரும் மருந்து பின். நீனென்னும் கம்பில் வெறியென்னும் வெள்ளிவே வானென்னும் கேடிலாவான் குடைக்கு தானோர் மணிக்காம்பு போல் நிமிர்ந்து மண்ணளந்தான் தங்கள் பிணிக்கு ஆம் பெருமருந்து பின். ಹಿಂದಿನ ಹಾಡಲ್ಲಿ ಮೀನ್ ಅಂತ ಕಿಡಕ್ಕು ಮೀನ್ ಅಂತ ನಕ್ಷತ್ರದಲ್ಲಿ ಎಂಡ್ ಮಾಡಿದ್ರು. ಇಲ್ಲಿ ಮತ್ತೆ ನಕ್ಷತ್ರದಿಂದನೇ ಶುರು ಮಾಡ್ತಾರೆ. ನಕ್ಷತ್ರದಿಂದ ಏನ್ ಶುರು ಮಾಡಿದ್ರು ಅಂದ್ರೆ ಮೀನೆನ್ನು ಕಂಬಿಲ್. ಈ ನಕ್ಷತ್ರಗಳೆಲ್ಲ ಒಂದೊಂದು ಕಡ್ಡಿ ತರ ಇತ್ತಂತೆ. ಕಡ್ಡಿ ತರ ಯಾವ್ದಿತ್ತು ಅಂತ ಹೇಳಿದ್ರೆ, ಇವನು ಕಾಲು ಒಂದು ಕಂಬು ತರ, ಒಂದು ಕೋಲ್ ತರ ನೀಟದಂತೆ. ಯಾಕೆ ಅಂದ್ರೆ ಯತ್ಪ್ರಸ್ತಾವ ಸಮುಶ್ರಿತ ಧ್ವಜಪಟಿ ವೃತ್ತಾಂತ ಸಿದ್ಧಾಂತಿಭಿ ದಶಾವತಾರ ಸ್ತೋತ್ರದಲ್ಲಿ ಹೇಳ್ತಾರೆ. ವ್ರೀಡ ವಿದ್ಧವದ ನದಾನ ವಯಶೋ ನಾಸೀರದಾಟಿ ಬಟಃ ತ್ರೈಯಕ್ಷಮ್ಮ ಕುಟಂ ಪುನನ್ನು ವತುನಃ ತ್ರೈವಿಕ್ರಮೋ ವಿಕ್ರಮ ಯತ್ಪ್ರಸ್ತಾವ ಸಮುಚ್ಛ್ರಿತ ಧ್ವಜಪಟಿ. ಒಳ್ಳೆ ಫ್ಲಾಗ್ ಪೋಸ್ಟ್ ತರ ಕಾಲು ಉದ್ದಕ್ಕೆ ನಿಲ್ಲಿಸ್ತಾನಲ್ಲ, ಅದು ಹೇಗಿತ್ತು ಅಂತ ಹೇಳಿದ್ರೆ, ಕೇಡಿಲ ವಾನ್ ಕುಡೈಕುತ್ತಾನ್. ಆ ಕೊಡೆಗೆ ಒಂದು ಕೋಲ್ ಇರುತ್ತಲ್ಲ, ಆ ಛತ್ರಿ ತರ, ಅದು ಹೇಗಿತ್ತು ಅಂದ್ರೆ ಮಣಿಕಾಂಬು ತರ ಇತ್ತಂತೆ. ಒಂದು ನೀಲಿ ಬಣ್ಣಕ್ಕೆ ಮುತ್ತು ಸುತ್ತದಂಗೆ ಇತ್ತಂತೆ ಇದು ಕಾಲು. ಆಕಾಶ ಅನ್ನೋದೇ ಒಂದು ದೊಡ್ಡ ಛತ್ರಿ ಇಲ್ಲಿ, ಅದನ್ನ ಹೇಳೋದು ಇವರು. ಆಕಾಶ ಅನ್ನೋ ಛತ್ರಿಗೆ ಇವನ ಕಾಲಿತ್ತಲ್ಲ, ನೀಲಿ ಕಂಬು ಕೋಲ್ ತರ, ಮುತ್ತಿನ ಕೋಲ್ ತರ ಇತ್ತಂತೆ. ಚಂದ್ರ ಒಂದು ಅಲಂಕೃತ ಚೆಂಡು ತರ ಇತ್ತಂತೆ. ಅಲ್ಲಲ್ಲಿಗೆ ಒಂದೊಂದು ಕೊಡೆಗಳಿಗೆ ದೊಡ್ಡದಾಗಿ ಒಂದು ಕುಚ್ಚ ಏನೋ ಹಾಗೆ ನೇತಾಕಿರ್ತಾರಲ್ಲ, ಆ ಚಂದ್ರನನ್ನ ಆ ತರ ಹೇಳ್ತಾರೆ ಅಲ್ಲಿ. ಅವನು ಒಂದು ಅಲಂಕೃತವಾದ ಚೆಂಡಿನಂತೆ ಇದ್ದ ಅಂತ ತುಂಬಾ ಸೊಗಸಾಗಿ ಇದನ್ನ ಹೇಳ್ತಾರೆ. ಹೇಗೆ ಅಂದ್ರೆ ಇವನನ್ನ ನಂಗಳ್ ಪಿಣಿಕಾಂ ಪೆರುಮರಂದು ಪಿನ್. ಇವನೇನೆ ಯಾರು ವಾಮನ ಅವತಾರ ಮಾಡಿ ತ್ರಿವಿಕ್ರಮನಾಗಿ ಎಲ್ಲವನ್ನ ಆಳ್ಕೊಂಡ ಅಂತ. ನಮ್ಮ ಪಿಣಿ ಅಂದ್ರೆ ನಮಗೊಂದು ಕಾಯಿಲೆ. ನಮಗ್ ಕಾಯಿಲೆ ಏನಪ್ಪಾ ಅಂದ್ರೆ ಈ ಸಂಸಾರದಲ್ಲಿ ಬಂದು ಹೋಗೋರೆ ಅದೇ ಒಂದು ದೊಡ್ಡ ಕಾಯಿಲೆ. ಪಾಪ ಅಂದ್ರೂ ಅದೇನೆ, ಕಾಯಿಲೆ ಅಂದ್ರೂ ಅದೇನೆ. ಆ ಕಾಯಿಲೆಗೆ ಪೆರುಮರಂದು ದೊಡ್ಡ ಔಷಧಿ ಅಂತ, ದೊಡ್ಡ ವ್ಯಾಕ್ಸಿನೇಷನ್. ನಾವು ಬ್ಲಾಂಕೆಟ್ ವ್ಯಾಕ್ಸಿನೇಷನ್, ಯಾವ ಕಾಯಿಲೆನೂ ಬರದೇ ಇರೋ ತರ ಒಂದೇ ಒಂದು ತಗೊಂಡ್ಬಿಟ್ರೆ ಇನ್ನು ಮುಂದೆ ಏನು 100 ವರ್ಷಕ್ಕೆ ಇನ್ನು ಯಾವ ಕಾಯಿಲೆನೂ ಬರೋದಿಲ್ಲ ಅನ್ನೋದು. ಎಲ್ಲ ಅಷ್ಟೇ. ಅಲ್ಲಲ್ಲೇ ರೀಜನಲ್, ಇವಾಗ ಇದು ಆಫ್ರಿಕಾಗೆಲ್ಲ ಹೋದ್ರೆ ಒಂದು ಯೆಲ್ಲೋ ಫೀವರ್ ಅಂತ ಇರುತ್ತೆ, ಆಸ್ಟ್ರೇಲಿಯಾಗೆ ಹೋದ್ರೆ ಅಲ್ಲೊಂದು ಇನ್ನೊಂದು, ಎಲ್ಲ ಬೇರೆ ಬೇರೆ ಕಡೆ ಹೋದ್ರೆ ಕೋವಿಡ್. ನೆನ್ನೆ ಯಾರೋ ಇದು ಹೇಳ್ತಾ ಇದ್ರು, ಅದು ಪಾಪ ಅವರು ಸಂಸ್ಕೃತ ಕೋವಿಡ ಪಾಸ್ ಮಾಡಿದೆ ಅಂತ ಇಂಗ್ಲಿಷಲ್ಲಿ ಬರೆದಿದ್ರು, KOVID ಅಂತ. ನಾನೆಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಕೊಂಡು, ಈ ಕೋವಿಡ್ ಅಲ್ಲಿ ಪಾಸ್ ಮಾಡಿದ್ರೆ ಯಾಕೆ ಇಷ್ಟು ಸಂತೋಷವಾಗಿದ್ದಾರೆ ಅಂತ. ಕೋವಿದ ಅನ್ನೋದು ಒಂದು ಎಕ್ಸಾಮ್ ಸಂಸ್ಕೃತದಲ್ಲಿ, ಅದನ್ನ ಪಾಸ್ ಮಾಡಿದ್ದಾರೆ. ಸರಿ ಆಗ್ಲಿ, ಅದನ್ನ
ನಾನು ಆಮೇಲೆ ಅಯ್ಯೋ ನಂದೇ ತಪ್ಪಾಯ್ತು ಅಂತ ಹೇಳ್ಕೊಂಡು ವಿಶ್ ಮಾಡಿದೆ, ಅದು ಬೇರೆ ವಿಷಯ. ಯಾಕಂತ ಹೇಳಿದ್ರೆ ಆ ಸಂದರ್ಭಕ್ಕೆ ತಕ್ಕಾಗಿ ಆ ಕಾಯಿಲೆಗಳು ಎಂತೆಂಥ ಕಾಯಿಲೆಗಳು ಎಲ್ಲ ಕಡೆ ಇರುತ್ತೆ, ಅದಕ್ಕೊಂದು ಬ್ಲಾಂಕೆಟ್ ವ್ಯಾಕ್ಸಿನೇಷನ್ ಬೇಕು. ಆ ತರ ಪೆರುಮರಂತೆ ಯಾರು ಅಂತ ಹೇಳಿದ್ರೆ ಭಗವಂತನೇ. ಬೇಷಜಂ ಬಿಷಕ್ ಹೇಳ್ತಾರಲ್ಲ, ಮರುತ್ತುವನಾಯ್ ವಂದ ಮಾಮಣಿ ವಣ್ಣ, ಮಣಿ ಮಂತ್ರ ಮಣಿ ಔಷಧಿ ಎಲ್ಲ ಅವನೇ ಆಗಿದ್ದಾನೆ. ಮುಕುಂದ ಮಾಲಲ್ಲಿ ನಾವು ನೋಡ್ತೀವಿ, ಭಕ್ತ ಅಪಾಯ ಭುಜಂಗ ಗಾರುಡ ಮಣಿ ತ್ರೈಲೋಕ್ಯ ರಕ್ಷಾ ಮಣಿ, ಅವನು ಮೂರು ಇದರನ್ನು ಸ್ಪರ್ಶ ಮಣಿ ತರ ಎಲ್ಲರನ್ನು ರಕ್ಷಣೆ ಮಾಡ್ತಾನೆ ಅಂತ. ದಿವ್ಯೌಷಧಿ ಅವನೇನೆ, ಸರ್ವಲೋಕಕ್ಕೂ ಈ ಸರ್ವ ಕಾಯಿಲೆಗೂ ಅವನೇ ದಿವ್ಯೌಷಧ. ಅದನ್ನು ಔಷಧಿ ಹೇಳಿದ್ದಾರೆ. ಮಣಿ ಮಂತ್ರ ಔಷಧಿ. ಮಂತ್ರ ಅಷ್ಟಾಕ್ಷರಿ ಮಂತ್ರ ಇದೆಯಲ್ಲ, ಭಗವಂತನ ಜಪ ಮಾಡ್ತಾ ಇದ್ರೆ ಎಲ್ಲಾನು ಈ ಭವರೋಗ ಎಲ್ಲವನ್ನು ನಾವು ನೀಗಿಸ್ಕೊಳ್ಬಹುದು. ಹಾಗೆ ಇವನು ಮರುತ್ತುವನಾಯ್, ಇವನೇನೆ ಡಾಕ್ಟರ್ ಆಗಿ ಬರ್ತಾನಂತೆ. ಹೇಗೆ ಅಂತ ಹೇಳಿದ್ರೆ ಇದರಲ್ಲಿ ವಾಳಾಲರಿತ್ತು ಚುಡಿನಂ ಮರುತ್ತುವನ್ ಪಾಲ್, ಹೇಗೆ ಡಾಕ್ಟರ್ಗಳು ಆಪರೇಷನ್ ಮಾಡಿದಾಗ ಕುಯ್ದ್ರು ಪರವಾಗಿಲ್ಲ ಅಂತಾರಲ್ಲ, ಆತರ ಭಗವಂತನ ಹತ್ರ ನಾವು ಹೋದ್ರೆ ಅವ್ನು ಏನೇ ಮಾಡ್ಲಿ ನಮ್ಗೆ ಶಿಕ್ಷೆ ಅಂತ ಕೊಟ್ರೆ ಕೂಡ ಪರವಾಗಿಲ್ಲ, ಆಮೇಲೆ ಅವನಿಗೆ ನಮ್ಗೆ ಮೋಕ್ಷ ಅನ್ನೋ ಒಂದು ಒಳ್ಳೆ ಉತ್ತಮ ಪದವಿಯನ್ನ ಕೊಡ್ತಾನೆ ಅಂತ ಅದನ್ನ ಇಲ್ಲಿ ಹೇಳ್ತಾರೆ. ಇದನ್ನ ಈ ಕಾಲನ್ನ ಉದ್ದಕ್ಕೆ ಮಾಡಿ ಎಲ್ಲವನ್ನ ಅಳ್ಕೊಂಡಿದ್ದು ತಿಮ್ಮಂಗೆ ಆಳ್ವಾರ್ ಕೂಡ ತುಂಬಾ ಚೆನ್ನಾಗಿ ತಿರುನೆಡುಂದಾಂಡದಲ್ಲಿ ಹೇಳ್ತಾರೆ ಅವರು. ಒಣ್ಮಿದಿಯಿಲ್ புனலு ரவி ஒரு கால் நிற்ப மேலை ತಣ್ಮದಿಯುಂ ಕದಿರವನು ತವಿರ ಓಡಿ, ಅದು ಹಂಗೆ ದೊಡ್ಡ ಪದ್ಯ, ಅದು ಅದಕ್ಕೆ ಮಧ್ಯದಲ್ಲಿ ಹೇಳ್ತೀನಿ. ಹಾಗೆ ಮೇಲೆ ಹೋಗ್ತಾ ಇದ್ದಂಗೆ ಕದಿರವನು ತವಿರ ಓಡಿ ಅಂದ್ರೆ ಸೂರ್ಯ ಹತ್ರ ಹೋದಾಗ ಡಿಕ್ಕಿ ಹೊಡೆದ್ಬಿಡ್ತಾನೇನೋ ಅಂತ ಕಾಲನ ಸ್ವಲ್ಪ ಹಿಂಗೆ ಸರ್ಸ್ಕೊಂಡು ಹೀಗೆ ಜಾಗ ಬಿಡ್ತಾರಂತೆ ಅವರು. ಸೂರ್ಯ ಚಂದ್ರರೆಲ್ಲ ಅವನಿಗೆ ಜಾಗ ಬಿಡ್ತಾರೆ. ತಾರಗೆಯನ್ ಮಿಣ್ಪುರಂ ತಡವಿ ಅಪ್ಪಾಲ್ಮಿಕ್, ಅಪ್ಪಾಲ್ಮಿಕ್ ಅಂದ್ರೆ ಆ ಮಿಲ್ಕಿ ವೇ ಎಲ್ಲ ದಾಟಿ ಆ ಕಡೆ ಹೋದ ಅಂತ. ಅಂದ್ರೆ ನೋಡ್ಕೊಳ್ಳಿ, ಮಿಲ್ಕಿ ವೇನಲ್ಲೇ ಎಷ್ಟು ಸಹಸ್ರಾರು ನಕ್ಷತ್ರಗಳಿವೆ, ಆ ಕಾಲ ಅದನ್ನು ದಾಟ್ಕೊಂಡು ಹೋಯ್ತು. ಇಷ್ಟೆಲ್ಲ ಅಲ್ಲಿ ಅಷ್ಟು ಉದ್ದಕ್ಕೆ ಕಾಲವನ್ನು ಚಾಚಿದ್ದ ಅಂತ ಅದರಲ್ಲಿ ಆ ಪದ್ಯದಲ್ಲಿ ಹೇಳಿ ತೋರಿಸ್ತಾರೆ. ಅಂದ್ರೆ ಒಂದು ಭೂಮಾ ಅವತಾರ ಎಷ್ಟು ಬೃಹದಾಕಾರಕ್ಕೆ ಯಾರ ಕೈಲೂ ಅದನ್ನೆಲ್ಲ ಮಾಡಕ್ ಸಾಧ್ಯವಿಲ್ಲ, ಅದನ್ನ ಅವನು ಮಾಡಿ ತೋರಿಸ್ತಾವ. பின்துரக்கம் காத்திடந்த அந்த தேகலீஷ ஸ்துதியில கூட அவர் சொல்லுவாரு, அந்த போர்ச்சே நட்சத்திரம் எல்லாம் ஒட்டியானமா இருக்கும். அது ரொம்ப அழகா இருக்காது. கரெக்ட், ಹೌದು. ಅದು ಕಾಲು ಹಾಗೆ ಭಗವಂತನ ಬೆಳ್ಕೊಂಡು ತ್ರಿವಿಕ್ರಮ ಅವತಾರದಲ್ಲಿ ಹಲವಾರು ಸತಿ ಹೇಳಿದೀವಿ ಅದನ್ನ. ಹಾಗೆ ಹೋಗ್ತಾ ಇದ್ದಾಗ ಇಡೀ ನಕ್ಷತ್ರ ಮಂಡಲ ಅವ್ರಿಗೆ ಮುಕುಟ ಆಯ್ತಂತೆ, ಕಿರೀಟದ ತರ. ಹಾಗೆ ಒಂದ್ ಸ್ವಲ್ಪ ಕೆಳಗಡೆ ಬಂದಾಗ ಅಡ್ಡಿಗೆ ತರ ಕತ್ತಿಗೆ ಸರವ ಆಯ್ತು, ಆಮೇಲೆ ಹಾರದ ತರ ಆಯ್ತು, ಆಮೇಲೆ ಸೊಂಟಕ್ಕೆ ಡಾವಿನ ತರ ಒಡ್ಯಾಣ ತರ ಆಯ್ತು, ಆಮೇಲೆ ಇನ್ನೂ ಸ್ವಲ್ಪ ಹಾಗೆ ಉಡುದಾರ ತರ ಆಯ್ತು, ಆಮೇಲೆ ಇನ್ನು ಕೆಳಗಡೆ ಬಂದಾಗ ಕಾಲ್ಗೆ ಗೆಜ್ಜೆ ಆಯ್ತು, ಕೊನೆಯಲ್ಲಿ ನೂಪುರ ಆಗೋಯ್ತು ಅಂತ. ಅಷ್ಟು ಬೆಳೆದು 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 ಅಷ್ಟು ದೊಡ್ಡದಾಗಿ ವ್ಯಾಪಕ ತತ್ವ, ವಿಷ್ಣು ಅನ್ನೋದು ವ್ಯಾಪಕ ತತ್ವ, ಎಲ್ಲವನ್ನೂ ವ್ಯಾಪಿಸ್ಕೊಂಡ್ಬಿಡ್ತು ಅಂತ ತೋರ್ಸಕ್ಕೆ ಅದನ್ನ ಹೇಳ್ತಾರೆ. ಅದು ದೇಹಲಿಶ ಸ್ಥಿತಿನಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿದೆ, ಅದನ್ನೆಲ್ಲ ಅನುಭವಿಸಿದೀವಿ, ಹಲವಾರು ಸತಿ ಹೇಳ್ತಾ ಇದೀವಿ. ಇದರಲ್ಲಿ ಒಂದು ಸೊಗಸು ಏನಪ್ಪಾ ಅಂತ ಹೇಳಿದ್ರೆ, ಅಕಸ್ಮಾತ್ ಒಬ್ಬ ಸಂಗೀತಗಾರ ಬಂದು ಒಂದೇ ಹಾಡನ್ನ ದಿನಾ ಕಚೇರಿಯಲ್ಲಿ ಒಂದೇ ಹಾಡು ಹೇಳ್ತಾ ಇದ್ರೆ ಎಂಥ ಸಂಗೀತ ರಸಿಕರಿಗೂ ಬೇಜಾರಾಗ್ಬಿಡುತ್ತೆ. ಆಲಾಪನೆ ಮಾಡಿದ ತಕ್ಷಣ ಎದ್ದೆ, ಇದೇ ಹಾಡಪ್ಪ ಇವತ್ತು, ಅದೇ ಹಾಡ್ತಾರೆ ಅಂತ ಎದ್ದೊಟ್ಟೋಗ್ತಾರೆ. ಆದ್ರೆ ಭಗವಂತನ ಗುಣಗಾನ ಮಾಡುವಾಗ ಮಾತ್ರ ಈ ಪುನರುಕ್ತಿ ದೋಷ ಅನ್ನೋದು ಬರೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಹೇಳಿದಷ್ಟು ಕೇಳಿದಷ್ಟು ಇನ್ನೂ ಆನಂದ ಆಗತ್ತೆ. ಅಬ್ಬಾ ಏನ್ ಆಶ್ಚರ್ಯ ಅಂತ. ಅದಕ್ಕೆ ಏನಾಗತ್ತೆ ಅಂತ ಹೇಳಿದ್ರೆ, ಈ ಪರಭಕ್ತಿ ಪರಮಭಕ್ತಿ ಅಂತೆಲ್ಲ ಹೇಳಿದ್ರಲ್ಲ, ಒಂದೊಂದ್ ಸ್ಟೇಜ್ ನಾವು ಮೇಲೆ ಮೇಲೆ ಹೋಗ್ತಾ ಇದ್ದಂಗೆ ಎಷ್ಟು ಕೇಳಿದ್ರು ತೆಗಿತೋದಿಲ್ಲ, ಬೇಜಾರಾಗೋದಿಲ್ಲ, ಇನ್ನೂ ಕೇಳಬೇಕು ಅಂತಾನೆ ಅನಿಸ್ತಾ ಇರುತ್ತೆ ಭಗವಂತನ ವಿಷಯ. ಮುಂದಿನ ಹಾಡು ಹೋಗೋಣ. பின்துருக்கும் காற்றிழந்த சூழ்கொண்டல் பேர்ந்தும் போய் பண்திரை கண் வந்தணைந்த வாய் அமைத்தே அன்று திருஷையனேமியான்
செய்ய நேமியான் தீயரக்கி மூக்கும் தீயரக்கி மூக்கும் பெருஷெவியும் மீந்த பரன் அருச்செவியும் ஈர்ந்த பரன் பின்துரக்கம் காத்திடுந்த சூழ் கொண்டல் பேர்ந்தும் போய் வந்திரை கண் வந்தணைந்த வாயமைத்தே அன்று திருஷெய்ய நேமியான் தீயரக்கி மோக்கும் பெருஷெவியும் ஈர்ந்த பரன் பின்புறக்கும் காற்றிழந்த சூழ் கொண்டல் பேந்தும் போய் வன்திரை கண் வந்தணைந்த வாய்மைத்தே அன்று திருச்செய்ய நேமியான் தீயரக்கி மூக்கும் பருச்செவியும் ஈர்ந்த பரன். ಪರುಷವಿಯಂ ಅದು ಪೆರು ಅಲ್ಲ, ಇಲ್ಲಿ ಒಂದ್ ಕಡೆ ತಪ್ಪ ಕೊಟ್ಟಿದ್ದಾರೆ ಸ್ಪೆಲ್ಲಿಂಗು, ಅದ ಪೆರು ಅಂತ ಓದ್ದೆ ನಾನು. ಪರುಷವಿಯಂ ಅಂತ ಹೇಳಿದ್ರೆ ದಪ್ಪಕ್ಕಿದ್ದಿದ್ದು ಕಿವಿ ಅಂತ. ಈ ಶೂರ್ಪನಖಿಗೆ ಮೂಗು, ಶೂರ್ಪನಖ ಉಗುರುಗಳೇ ಹೆಂಗಿತ್ತು ಅಂತ ಹೇಳಿದ್ರೆ ಮೊರ ಅಕ್ಕಿ ಇದೆಲ್ಲ ಕೇರ್ತೀವಲ್ಲ ಆ ತರ ಇತ್ತು ಅಂತ. ಯಾವ್ದು ಮೆನಿಕ್ಯೂರ್ ಎಲ್ಲ ಮಾಡಕ್ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ ಅವಳಿಗೆ, ಉಗುರಿಗೆ ಆ ತರ ಮೊರದ ತರ ಇತ್ತಂತೆ ಒಂದೊಂದು. ಅದಕ್ಕೆ ಶೂರ್ಪನಖ ಅಂತಾನೆ. ಶೂರ್ಪ ಅಂತ ಹೇಳಿದ್ರೆ ಮೊರ, ಆ ತರ ಉಗುರುಗಳಿತ್ತಂತೆ. ಇನ್ನ ಕೈ ಉಗುರೇ ಹಂಗಿರ್ಬೇಕಾದ್ರೆ ಅವಳು ಕಿವಿ ಮೂಗು ಇನ್ನ ಹೆಂಗಿರ್ಬೇಕು ಜ್ಞಾಪಿಸ್ಕೊಳ್ಳಿ. ಅವಳು ಬಂದಿದ್ದು ವೇಷ ಬದಲಾಯಿಸ್ಕೊಂಡು ಸುಂದರಿಯಾಗಿ ಬಂದ್ಲೆ ವಿನಃ ಅವಳ ಮೂಗು ಕೊಯ್ದಿದ ತಕ್ಷಣ ಮೂಗು ದಪ್ಪ ಕೊಯ್ದು, ಅವಳ ಮೂಗು ಕೊಯ್ಯಕ್ ಹೋದಾಗ ಲಕ್ಷ್ಮಣನ್ಗೆ ತಕ್ಷಣಕ್ಕಾಗ್ಲಿಲ್ಲ. ಆದ್ರೆ ಅನೇಕ ಕಡೆ ರಾಮನೇ ಕೊಯ್ದ ಅಂತ ಕೊಡ್ತಾರೆ. ಇದು ಸರಿನಾ ಅಂತ ಹೇಳಿದ್ರೆ ರಾಮ ಕೊಯ್ಲಿಲ್ಲ, ಲಕ್ಷ್ಮಣ ತಾನೇ ಕೊಯ್ದ ಅಂತ ಹೇಳಿದ್ರೆ, ಲಕ್ಷ್ಮಣ ಏನೇ ಮಾಡಿದ್ರೆ ಕೂಡ ಕೆಲಸ ರಾಮನಿಗೋಸ್ಕರನೇ ಮಾಡಿರ್ತಾನೆ, ರಾಮ ಹೇಳ್ದೆ ಮಾಡಿರಲ್ಲ, ರಾಮ ಮಾಡಿದ ಲೆಕ್ಕನೇ ಅದು ಅಂತ. ಹೀಗೆ ಪರುಷವಿಯಂ ಅಂತ ಹೇಳಿದ್ರೆ ತುಂಬಾ ದಪ್ಪಕ್ಕೆ ಇತ್ತು ಅಂತ. ನಾವು ಇದನ್ನ ನೋಡ್ಬೋದು, ಹೇಗೆ ಥಿಕ್ ಸ್ಕಿನ್ ಅಂತ ಹೇಳ್ತೀವಲ್ಲ, ರಾಕ್ಷಸರಿಗೆ ತುಂಬಾ ದಪ್ಪ ಚರ್ಮ ಅವ್ರಿಗೆಲ್ಲಾನು. ಯಾಕಂದ್ರೆ ಮಾಂಸಾಹಾರಿಗಳು ಮತ್ತೆ ಹಸಿ ಮಾಂಸ ತಿನ್ನೋರು ಅವ್ರಿಗೆ ದಪ್ಪ ಚರ್ಮ. ಅದರಲ್ಲಿ ಕಿವಿ ಬೇರೆ ಈ ಶೂರ್ಪನಖಿಗೆ ತುಂಬಾ ಪರುಷವಿಯಂ ಅಂತ ಯಾಕೆ ಇಲ್ಲಿ ಆಳ್ವಾರ್ ಹೇಳಿದ್ರು ಅಂದ್ರೆ, ಎಷ್ಟು ಹೇಳಿದ್ರು ಕೇಳಲಿಲ್ವಂತೆ. ಎಷ್ಟು ಹೇಳಿದ್ರು, ರಾಮ ಹೇಳ್ತಾನೆ ಇಲ್ಲ ನನಗೆ ಹೆಂಡತಿ ಇದ್ದಾಳೆ, ನಾನು ಮದುವೆ ಮಾಡ್ಕೊಳಕ್ಕಾಗಲ್ಲ, ನಾನು ಏಕಪತ್ನಿ ಇರುತ್ತೆ, ನೀನ್ ಬೇಕಾದ್ರೆ ಲಕ್ಷ್ಮಣನ ಹತ್ರ ಹೋಗು. ನಂಗೆ ಊರಲ್ಲಿ ಹೆಂಡತಿ ಇದ್ದಾನೆ, ನಾನು ಇಲ್ಲಿ ಬಂದಿರೋದು ರಾಮನ ಸೇವೆಗೆ, ಮದುವೆ ಮಾಡ್ಕೊಳಲ್ಲ ಹೋಗು ಅಂತ ಲಕ್ಷ್ಮಣ ಹೇಳ್ತಾನೆ. ಎಷ್ಟು ಸತಿ ಹೇಳಿದ್ರು ಅಷ್ಟು ಸತಿ ಈ ಕಡೆ ಹೋಗ್ತಾ ಇದ್ಲು, ಆ ಕಡೆ ಹೋಗ್ತಾ ಇದ್ಲು, ಕೇಳಲೇ ಇಲ್ಲ. ಕೊನೆಗೆ ಕೋಪ ಬಂದ್ಬಿಟ್ಟು ರಾಮ ಹೇಳ್ತಾನೆ ಏನೋ ಒಂದ್ ಮಾಡೋ, ಅವ್ನು ಕಿವಿ ಮೂಗೆಲ್ಲ ಕತ್ತರಿಸ್ಬಿಡೋ ಅಂತ ಇನ್ಸ್ಟ್ರಕ್ಷನ್ ಕೊಡ್ತಾನೆ. ಇದು ಇರೋದು. ಅದಕ್ಕೆ ಪರುಷವಿಯಂ ಅಂತ ಹೇಳಿದ್ರೆ ಎಷ್ಟು ಹೇಳಿದ್ರು ಕೇಳಲಿಲ್ಲ ಅಂತ. ಇದನ್ನ ನಾವು ಬೇಕಾದ್ರೆ ನಮಗೂ ತಗೋಬಹುದು. ಎಷ್ಟು ಉಪದೇಶ, ಎಷ್ಟು ಒಳ್ಳೆ ಉಪದೇಶ ಮಾಡಿದಾಗ ಕೂಡ ನಾವು ಶರಣಾಗತಿ ಮಾಡ್ಕೊಳ್ಳಲ್ಲ, ಭಗವಂತನ ನಂಬಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತಾನೆ ಭಗವಂತ, ಕಿವಿ ಮೂಗು ಕತ್ತರಿಸ್ಬಿಡು ಅಂತ ಹೇಳ್ತಾನಲ್ಲ, ಆತರ ನಮಗೂ ಏನೋ ಒಂದು ಶಿಕ್ಷೆ ಕೊಡ್ತಾನೆ. ಕೊನೆಗೆ ಶಿಕ್ಷೆ ಕೊಟ್ಟು ತನ್ನ ಹತ್ರಕ್ಕೆ ಬರ್ಮಾಡ್ಕೊಳ್ತಾನೆ. ಇವನೇನ್ ಮಾಡ್ದ, ಈ ನೇಮಿಯಾನ್ ಅಂತ ಹೇಳಿದ್ರೆ ಇದು ಸುದರ್ಶನ ಚಕ್ರ. ಸುದರ್ಶನ ಚಕ್ರವನ್ನ ಏನು ಉಪಯೋಗಿಸಲಿಲ್ಲ, ಯಾವ್ದೋ ಒಂದ್ ಸಣ್ಣ ಬಾಣದಲ್ಲಿ ಕುಯ್ದು ಬಿಸಾಕಿದ್ದಾನೆ, ಅದ್ ಬೇರೆ ವಿಷಯ. ಅಷ್ಟು ಮೂಗು ಕಿವಿ ಕುಯ್ದ್ರೆ ಕೂಡ ನೋವೆಲ್ಲ ದೊಡ್ಡ ವಿಷಯ ಅಲ್ವೇ ಅಲ್ಲ ಅನ್ನೋ ತರ ಹೋಗಿ ಅಲ್ಲಿ ಹೇಳ್ಬೇಕಾದ್ರೆ ಸೀತೆ ಬಗ್ಗೆ ಹೇಳ್ತಾಳೆ ಅವಳು. ಅಂಥ ಒಂದು ರಾಕ್ಷಸಿ ಅವಳು, ಅರಕ್ಕಿ ಅಂತ ಹೇಳಿದ್ರೆ ಹಾಗೇನೆ. ಅವಳನ್ನ ಅವತಾರ ಎತ್ತಿದ್ದು ಸೀತೆಯನ್ನ ರಕ್ಷಣೆ ಮಾಡ್ಬೇಕು, ರಾವಣನ ನಿರಸನ ಮಾಡ್ಬೇಕು, ಉದ್ದೇಶ ಅದು. ಆದ್ರೆ ಅಲ್ಲಿ ಹೋಗೋಕೆ ಒಂದು ಕಾರಣ ಬೇಕಲ್ಲ, ಆ ಕಾರಣ ಇವಳಾಗ್ತಾಳೆ. ಹೇಗಂದ್ರೆ ಇವ್ರನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ದಕ್ಕೆ ಅವಳು ಹೋಗಿ ರಾವಣನ ಹತ್ರ ಹೇಳ್ತಾಳೆ, ಸೀತೆಯನ್ನು ಒಬ್ಳು ತುಂಬಾ ಚೆನ್ನಾಗಿದ್ದಾಳೆ ಅಂತ. ಅವನು ಬಂದು ಅಪಹರಣ ಮಾಡ್ಕೊಳ್ತಾರೆ. ಇದಾದ್ರೆ ಅದ್ರ ಪಾಠಕ್ಕೆ ಇನ್ನು 1 ವರ್ಷ ಆಯ್ತು, ವನವಾಸ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ರು. ಅಷ್ಟಕ್ಕೆ ಕತೆ ಆಗಲ್ವೇ? ರಾವಣ ಅನ್ನೊಬ್ಬ ಕೆಟ್ಟವನು, ಸ್ತ್ರೀಲೋಲ, ಲಂಪಟ, ಅವನು ಸಾಯ್ಬೇಕು. ಯಾಕಂದ್ರೆ ಅಲ್ಲಿ ಬೇರೆ ಅನೇಕ ಜನ ಪಾಪ ದೇವತೆಗಳು ಅವನ ಹತ್ರ ಶ್ರಮ ಪಡ್ತಾ ಇದ್ದಾರೆ, ಎಲ್ಲಾರು ಅವ್ರಿಗೆಲ್ಲಾನು ರಿಲೀಫ್ ಸಿಗ್ಬೇಕು. ಅದಕ್ಕೋಸ್ಕರ ಇದೊಂದು ಕಾರಣವಾಗಿರುತ್ತೆ. ಪರುಷವಿಯಂ ಅಂತ ಇಂದ ಪರಂ. ಇದರಲ್ಲಿ ತುಂಬಾ ಸೊಗಸಾದ ಈ ಹಾಡಲ್ಲಿ ಒಂದು ಇದು ಕೊಟ್ಟಿದ್ದಾರೆ. ಹೇಗೆ ಅಂದ್ರೆ, ಈ ಮೋಡಗಳೆಲ್ಲ ಏನಾಗತ್ತೆ, ನೀರುಂಡ ಮೋಡ ಇರುತ್ತಲ್ಲ, ನೀರು ತುಂಬಿಕೊಂಡ ಮೇಘಗಳು ಆ ಗಾಳಿಯಿಂದ ತಳ್ಳಿ ಹೋಗಿ ಏನಾಗತ್ತೆ, ನೀರು ಮಳೆ ಬಂದಾಗ ನೀರೆಲ್ಲ ಸೋರಿಸ್ಬಿಡತ್ವೆ. ಮತ್ತೆ ಗಾಳಿಗೆ ತಳ್ಳಲ್ಪಟ್ಟು ಸಮುದ್ರದ ಕಡೆಗೆ ಬಂದು ಮತ್ತೆ ನೀರು ತುಂಬಿಕೊಳ್ಳುತ್ತೆ, ನೀರುಂಡ ಮತ್ತೆ ನೀರು ತಗೊಳುತ್ತೆ. ಅದೇ ತರ ಭಗವಂತ ಈ ಮೋಡಕ್ಕೆ ಹೋಲಿಸ್ತಾರೆ. ಭಗವಂತನ ಯಾವಾಗ್ಲೂ ಮೇಘಕ್ಕೆ ಕರಿ ಮೇಘ, ಕಾಳ ಮೇಘ ಪೆರ್ಮಾಳ ಅಂತಾನೆ ಹೆಸರು ಅವನಿಗೆ. ಎಲ್ಲಿ
ಇದರಲ್ಲಿ ತಿರುಮೂರ್ನಲ್ಲಿ ಅವನಿಗೆ ಕಾಳಮೇಘ ಪೆರುಮಾಳ್ ಅಂತಾನೆ ಹೆಸರು. ಅವನು ಕಪ್ಪು ಮೋಡ ತರ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಕಪ್ಪು ಮೋಡಗಳನ್ನೇ ಯಾವಾಗ್ಲೂ ವರ್ಷಿಸೋದು. ಬಿಳಿ ಮೋಡಗಳಲ್ಲಿ ನಾವು ವಿ ಕೆನಾಟ್ ಎಕ್ಸ್ಪೆಕ್ಟ್ ಎನಿ ವಾಟರ್ ಫ್ರಮ್ ದಮ್. ನೋಡಕ್ಕೆ ಚೆನ್ನಾಗಿರುತ್ತೆ, ಡ್ರಾಯಿಂಗ್ ಬರೆಯಕ್ಕೆ ಆರ್ಟಿಸ್ಟ್ಗಳಿಗೆ ಚೆನ್ನಾಗಿರುತ್ತೆ. ಬೆಳಗಿನ ಜಾವ ನೀವೇನಾದ್ರೂ ಬೆಟ್ಟದ ಮೇಲೆ ಪ್ರಯಾಣ ಮಾಡಿದ್ರೆ ಒಳ್ಳೆ ಹತ್ತಿ ಮೇಲೆ ಹೋದಂಗೆ ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದು ಪ್ರಯೋಜನ ಇಲ್ಲ. ಇನ್ಫ್ಯಾಕ್ಟ್ ಅದು ಆ ಥರ ತುಂಬಾ ಅಲ್ಲಿ ಮೋಡ ಇದ್ರೆ ವಿಸಿಬಿಲಿಟಿ ಕಡಿಮೆ ಇರುತ್ತೆ, ಡ್ರೈವಿಂಗು ತುಂಬಾ ಕಷ್ಟ ಆಗುತ್ತೆ. ಈ ಕರಿ ಮೋಡಗಳು ಇದ್ದಾಗ ಮಳೆ ಬರುತ್ತೆ, ಮಳೆ ಬಂದ್ಮೇಲೆ ಮತ್ತೆ ವಾಪಸ್ಸು ಬೆಳ್ಳಗಾಗ್ಬಿಟ್ಟು ಗಾಳಿಯಿಂದ ತಳ್ಳಲ್ಪಟ್ಟು ಹೋಗಿ ತಿರ್ಗಾ ಬರುತ್ತೆ. ಅದನ್ನ ಈ ಉಪಮೇನ ಆಳ್ವಾರು ಇಲ್ಲಿ ಭಗವಂತನಿಗೆ ಹೋಲಿಸ್ಕೋತಾರೆ. ಹೇಗೆ ಅಂತ ಹೇಳಿದ್ರೆ, ಅವನು ಕಪ್ಪು ಮೋಡ ತರ ಗಾಳಿಯಿಂದ ತಳ್ಳಲ್ಪಟ್ಟ ಕಪ್ಪು ಮೋಡ. ಗಾಳಿಯಿಂದ ಅಂತ ಹೇಳಿದ್ರೆ ಭಕ್ತಾದಿಗಳು ಸ್ತೋತ್ರಗಳನ್ನ ಮತ್ತೆ ಇವನನ್ನ ಹೊಗಳಿ ಮಂತ್ರಗಳನ್ನ ಹೇಳ್ತಾ ಇದ್ರೆ ಅವರಿಗೆ ಏನು ಬೇಕೋ ಅಲ್ಲಿ ಹೋಗಿ ವರ್ಷಿಸ್ಬಿಟ್ಟು ಮತ್ತೆ ವಾಪಸ್ಸು ಕ್ಷೀರಾಬ್ದಿಗೆ ಸಮುದ್ರದ ಕಡೆ ಬಂದು ಅಲ್ಲಿ ಮಲ್ಕೊಳ್ತಾನಂತೆ. ವ್ಯೂಹದಲ್ಲಿ ವಾಸುದೇವ ಇದನ್ನೆಲ್ಲ ಅವ್ನು ಅದೇ ಮಾಡೋದು. ಯಾರಿಗೇನಾದ್ರೂ ಬೇಕಾದ್ರೆ ಅಲ್ಲಿ ಹೋಗಿ ಅವ್ರಿಗೆಲ್ಲ ಅರ್ಚಾವತಾರ ಮಾಡಿ ಇದು ವಿಭವಾವತಾರದಲ್ಲಿ ಬಂದು ಅವ್ರಿಗೆ ಏನ್ ಬೇಕೋ ಅದನ್ನ ಕರಡಿಸ್ಬಿಟ್ಟು ಮತ್ತೆ ವಾಪಸ್ಸು ಬಂದು ಅಲ್ಲೇ ಮಲ್ಕೊಳ್ತಾನೆ ಅಂತ. ಅದನ್ನ ಇಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಪಿಂತುರಕ್ಕಂ ಕಾತಿಡಿಂದ ಅಂತ ಹೇಳಿದ್ರೆ ಆ ಭಾರವನ್ನು ಕಳ್ಕೊಂಡ ಮೋಡಗಳು ಮತ್ತೆ ಹೋಗಿ ಸಮುದ್ರದ ಹತ್ರನೇ ಹೋಗೋ ತರ ಶೂರ್ಕೊಂಡಲ್ ಪೇರ್ದ ಪೋಯ್ ವಣ್ತಿರೈಕುಂ ವಂದಣೆಂದು ವಾಯಮೈತೆ ಮತ್ತೆ ಬಂದು ನೀರು ತುಂಬಿಕೊಳಕ್ಕೆ ನೋಡತ್ತಲ್ಲ, ಅದೇ ತರ ಅಲ್ಲಿ ಬಂದು ಮಲ್ಕೊಳ್ತಾನೆ ಭಗವಂತ. ಅವತಾರ ಕಾಲದಲ್ಲಿ ಅವತಾರ ಮುಗಿದ ತಕ್ಷಣ ಕ್ಷೀರಾಬ್ದಿನಲ್ಲಿ ಹೋಗಿ ಮಲ್ಕೊಳ್ತಾನೆ ಅಂತ ಹೇಳೋದು. ಯಾಕಂದ್ರೆ ಕ್ಷೀರಾಬ್ದಿ ಬಂದು ಅದು ಇಂಟರ್ಮೀಡಿಯೇಟ್. ಯಾಕಂದ್ರೆ ಭೂಮಿಗೂ ಮತ್ತೆ ಪರಮಾಕಾಶ ಯಾವುದು ವೈಕುಂಠಕ್ಕೂ ಮಧ್ಯದಲ್ಲಿ ಇರುವಂತ ಒಂದು ಜಾಗ. ಅಲ್ಲಿ ಹೋಗಿ ಇರ್ತಾನೆ, ಆ ಆಫೀಸಲ್ಲಿ ಇರ್ತಾನೆ. ಮತ್ತೆ ಏನಾದ್ರು ಕೆಲಸ ಬಂದ್ರೆ ಅಲ್ಲಿಂದ ಅವತಾರ ಮಾಡ್ಕೊಂಡ್ ಬರ್ತಾನೆ. ತಿರುಶಯ್ಯನೇ ತಿರುಶಯ್ಯ ಅಂತ ಹೇಳಿದ್ರೆ ಅದು ತಿರು ಅನ್ನೋದು ವಿಶೇಷವಾಗಿ ಮಂಗಳಕರ, ಶ್ರೀ ಅನ್ನೋದಕ್ಕೆ ತಿರು ಅಂತಲ್ಲಿ ಉಪಯೋಗಿಸ್ತಾರೆ. ಆ ನೇಮಿಯ ಕೈಯಲ್ಲಿ ವಿಶೇಷವಾಗಿ ಪ್ರಕಾಶಮಾನವಾದ ಒಂದು ಚಕ್ರವನ್ನು ಹಿಡ್ಕೊಂಡಿದ್ನಲ್ಲ ಭಗವಂತ, ಅವನು ಈ ಶೂರ್ಪನಖಿಯ ಮೂಕು ಕಿವಿ ಎರಡನ್ನ ಕತ್ತರಿಸ್ಬಿಟ್ಟು ಮತ್ತೆ ಹೋಗಿ ಕ್ಷೀರಾಬ್ದಿನಲ್ಲಿ ಮಲ್ಕೊಂಡ ಅಂತ. ಸಮಯ ಅಂತ ಬಂದಾಗ, ಕೆಲಸ ಇದ್ದಾಗ ಖಂಡಿತವಾಗ್ಲೂ ಅವನು ಬಂದು ಇದನ್ನೆಲ್ಲ ಮಾಡ್ತಾನೆ ಕೆಳಗಡೆ ಬಂದು ಅಂತ. ಈ ರಾಕ್ಷಸಿಯನ್ನ ಶಿಕ್ಷಿಸೋದು ಅದು ಬೇಕಾಗಿತ್ತ ಅಂತ ಹೇಳಿದ್ರೆ ಸೀತಾಪಹರಣಕ್ಕೆ ಒಂದು ಕಾರಣ ಬೇಕು. ಕಾರಣ ಇಲ್ಲದೆ ಶಿಕ್ಷಿಸೋಕ್ಕಾಗೋದಿಲ್ಲ. ಅದಕ್ಕೆ ಇವಳನ್ನ ಶಿಕ್ಷಿಸಿದಾಗ ಇವಳು ಅಣ್ಣನ ಹತ್ರ ಹೋಗಿ ಹೇಳ್ತಾರೆ, ಅವಾಗ ಅವನು ಬಂದು ಸೀತೆಯನ್ನ ಅಪಹರಿಸ್ತಾರೆ. ಅವಾಗ ರಾವಣನನ್ನ ಇದು ಮಾಡ್ಬೋದು. ಕಾರಣ ಇಲ್ಲ, ಯಾಕೆ ಅಷ್ಟು ದಿವಸ ಕಾಯ್ತಾ ಇದ್ದ ರಾವಣನ ಕೊಲ್ಲಕ್ಕೆ? ಅಲ್ಲಿಂದನೇ ರಾವಣ ಕೆಟ್ಟವನು ಅಂತ ಗೊತ್ತಾದಾಗ ಒಂದು ಮೀಸೆಯಲ್ಲೋ ಏನಾದ್ರು ಹಾಕ್ಬಿಡ್ಬೋದಾಗಿತ್ತಲ್ಲ ಅಂತ ಹೇಳಿದ್ರೆ, ಅವನಿಗೂ ಒಂದು ಪುಣ್ಯ ವಿಶೇಷ ಅಂತ ಇರುತ್ತಲ್ಲ, ಆ ಪುಣ್ಯದ ಕೂಡ ಮುಗಿದೋಗ್ಬೇಕು, ಪಾಪದ ಕೂಡ ತುಂಬಿ ಬಿಡಬೇಕು, ಅವಾಗ್ಲೇ ಅವನನ್ನ ಶಿಕ್ಷೆ ಮಾಡಕ್ಕೆ ಆಗೋದು ಅಂತ. ಮುಂದಿನ ಹಾಡುಗಳನ್ನ പരനാമവനാദൽ ആവിപ്പരാകിൽ ഉരനാളൊരു മാன்று പോതും ഒരു മൂன்று പോതും மரமேயன்று எய்தானை மரமேழன்று எய்தானை வாய் கீண்டானையே உள்ளின் வாய் கீண்டானையே அமரர் கைதான் தொழாவே கலந்து அமரர் கைதான் தொழாவே கலந்து பரநாம் பரநாம் அவனாதல் பாவிப்பராகில் உரநாளொரு மான்று போதும் மரமே அன்று எய்தானை உள்ளின் வாய் கீண்டானையே அமரர் கைதான் தொழாவே கலந்து பரநாமவனாதல் பாவிப்பராகில் உரனால் ஒரு மூன்று போதும் மரமேழன்று எய்தானை உள்ளின் வாய் கீண்டானையே
அமரர் கைதான் தொழாவே கலந்து. ಈ ಬ್ರಹ್ಮರುದ್ರಾದಿಗಳೆಲ್ಲ ಇವರೇನು ಸಾಮಾನ್ಯದವರಲ್ಲ, ಯಾಕಂದ್ರೆ ಅವರ ಪದವಿನಲ್ಲಿ ಒಂದು ಗರ್ವ ಇರೋರು ಅವರೆಲ್ಲಾನು. ನಾವಾದ್ರೂ ಬಿಡಿ, ನಾವು ಮನುಷ್ಯರು ಕಷ್ಟ ಬಂದ ತಕ್ಷಣ ದೇವರನ್ನ ನೆನ್ಸ್ಕೊಂಡ್ಬಿಡ್ತೀವಿ. ಅವರುಗಳೆಲ್ಲ ಹಾಗಲ್ಲ, ಯಾವುದೋ ಒಂದು ಪದವಿಲಿ ಇದಾರಲ್ಲ, ನಾವೇನ್ ಕಡಿಮೆ ಅಂತ. ಮುಂದೆ ಬರುತ್ತೆ ಇನ್ನು ಹಾಡುಗಳಲ್ಲಿ, ಮೂಂಡ್ರ ಮೂರ್ತಿನಲ್ಲಿ ತ್ರಿಮೂರ್ತಿ ಅಂತ ಹೇಳಿದ್ರೆ ನಾವು ಅವ್ರಿಗೆ ಸಮನಾಗೇ ಇದೀವಲ್ಲ, ನಾವೇನ್ ಕಡಿಮೆ ಅನ್ನೋ ತರನೇ ಜಂಬದಿಂದ ಗರ್ವ ಪಟ್ಕೊಂಡು ಎಷ್ಟೋ ಕಡೆ ಭಗವಂತನಿಗೆ ಗೌರವನೇ ಕೊಡದೆ ಅವನಿಗೆ ಎದುರಾಗೂ ನಿಂತು ಬಿಟ್ಟಿದ್ದಾರೆ. ನಾವು ನೋಡ್ತೀವಿ ಅನೇಕ ಕಡೆ ಈ ತರ ಆಗಿದೆ. ಹೇಗೆ ಅಂತ ಹೇಳಿದ್ರೆ, ಈ ಅಗಾಸುರ ವೃತ್ತಾಂತದಲ್ಲಿ ಗೊತ್ತಾಗುತ್ತೆ ನಮಗೆ. ಚತುರ್ಮುಖ ಬ್ರಹ್ಮ ಬಂದು ಇವನೇ ಪರಬ್ರಹ್ಮ ವಸ್ತು ಅಂತ ಗೊತ್ತಾದಾಗ ಅವನ ಪ್ರಸಾದ ನಾವು ಸ್ವೀಕರಿಸ್ಬಿಡ್ಬೋದಲ್ಲ ಅಂತ ಹೇಳಿ ಒಂದು ಕಾಗೆಯಾಗಿರ್ತಾನೆ, ಬಂದು ಕೇಳಿದ್ರೆ ಕೊಟ್ಬಿಡ್ತಾ ಇದ್ದ ಪ್ರಸಾದ, ಕೇಳೋದಿಲ್ಲ ಜಂಬ. ಅವಾಗ ಕೃಷ್ಣ ನೋಡ್ತಾನೆ, ಕೃಷ್ಣನ್ ಗೊತ್ತಾಗಲ್ವಾ, ಸರಿ ಇವತ್ತು ಯಾರು ಕೆಳಗಡೆ ಏನು ಚೆಲ್ಬಾರ್ದು ಅಂತ ಹೇಳಿ ಏನೂ ಚೆಲ್ಸೋದೇ ಇಲ್ಲ. ಅವಾಗ ಅದನ್ನ ನೋಡ್ಬಿಟ್ಟು ಕೈ ಎಲ್ಲಾರು ಯಮುನೆಯಲ್ಲಿ ತೊಳ್ಕೊಳ್ತಾರೆ ಅಂತ ಮೀನಾಗಿ ಹೋಗ್ತಾನೆ, ಇವತ್ತು ಯಾರು ಕೈ ತೊಳ್ಕೊಬೇಡಿ ಅಂತ ಹೇಳ್ಬಿಡ್ತಾನೆ ಕೃಷ್ಣ. ಹೀಗೆ ಭಗವಂತನನ್ನ ಅವನು ಕೇಳಿ ಪಡ್ಕೊಳ್ಬೇಕು ಅಂತ ಇಲ್ಲ, ಅವನನ್ನೇನ್ ಕೇಳೋದು ಅನ್ನೋ ತರ. ಇದೇ ತರ ಇಂದ್ರ ಕೂಡ ಹಾಗೆ ಮಾಡ್ತಾನೆ. ರಾಮಾಯಣದಲ್ಲಿ ನಾವು ನೋಡಿದೀವಿ ಹೇಗೆ ಶಸ್ತ್ರಗಳನ್ನ ಕೊಡ್ಬೇಕಾದ್ರೆ ಅಲ್ಲಿಂದ ಬಂದವನು ಅಮರಾವತಿನಲ್ಲಿ ದಂಡಕಾರಣ್ಯದಲ್ಲಿ ಅಗಸ್ತ್ಯರ ಹತ್ರ ಕೊಟ್ಬಿಟ್ಟು ಹೋಗ್ತಾನೆ. ರಾಮ ಬಂದ್ರೆ ಕೊಡಿ, ಅವ್ನು ಬಂದ್ರೆ ಕೊಡಿ, ಇವನ್ ಬೇಕಾಗತ್ತೆ ಯುದ್ಧಕ್ಕೆ ಆ ಟೈಮಲ್ಲಿ ಅಂತ. ಯಾಕೆ ಒಂದಡಿ ನಿಂತ್ಕೊಂಡು ರಾಮ ಬಂದಾಗಿದೆ ಜನಸ್ಥಾನಕ್ಕೆ, ಇವನ್ಗೇನ್ ಕಷ್ಟನ ಅಮರಾವತಿನಲ್ಲಿ ಐರಾವತದಲ್ಲಿ ಅಗಸ್ತ್ಯರ ಆಶ್ರಮದಲ್ಲಿ ಇಳಿಯೋ ಬದಲು ರಾಮ ಇರೋ ಕಡೆನೇ ಇಳಿಬೋದಾಗಿತ್ತು. ಅಸ್ತ್ರಗಳನ್ನೆಲ್ಲ ಕೊಟ್ಟು, ನೋಡಪ್ಪ ನಿಗೋಸ್ಕರನೇ ಇಟ್ಟಿದ್ದೆ, ನೀನು ಯುದ್ಧ ಮಾಡೋ ಕಾಲಕ್ಕೆ ಇದನ್ನೆಲ್ಲ ಉಪಯೋಗಿಸ್ಕೊ ನೀನು ಅಂತ ಹೇಳ್ಬಿಟ್ಟು ಹೋಗಿದ್ರೆ ಎಷ್ಟು ಚೆನ್ನಾಗಿರೋದು. ಜಂಬ ಅವನ್ ಮನುಷ್ಯ, ಅವನ ಹತ್ರ ಏನ್ ನಾನ್ ಕೇಳೋದು, ನಮಗೋಸ್ಕರ ಹೋರಾಡು ಅಂತ. ಇವ್ರಿಗೆ ಯೋಗ್ಯತೆ ಇಲ್ಲ, ಆದ್ರೆ ಒಪ್ಕೊಳಕ್ ಇಷ್ಟ ಇಲ್ಲ, ಗರ್ವ, ಈಗೋ ಅವ್ರಿಗೆಲ್ಲಾನು. ಇದೇ ತರ ರುದ್ರನು ಹಾಗೇನೆ. ಎಷ್ಟು ಅವನು ಸರ್ವಜ್ಞ ಅಂತ ಅನ್ನಿಸ್ಕೊಂಡ್ರೆ ಕೂಡ, ಎಷ್ಟು ಬುದ್ಧಿವಂತ ಅಂತ ಅನ್ನಿಸ್ಕೊಂಡ್ರೆ ಕೂಡ, ಬಾಣಾಸುರ ಕರೆದಾಗ ವಿಷ್ಣುವಿನ ಎದುರುಗೇನೆ ಯುದ್ಧ ಮಾಡಕ್ಕೆ ನಿಂತ್ಕೊಂಡ್ಬಿಡ್ತಾನೆ ಟೊಂಕ ಕಟ್ಕೊಂಡು. ಗೊತ್ತಾಗಲ್ಲ, ಯಾಕಂದ್ರೆ ಬಾಣಾಸುರ ತುಂಬಾ ಪರಮ ಭಕ್ತ, ಏನಾದ್ರೂ ನಾನು ನಿನ್ನ ಕಾಪಾಡ್ತೀನಿ ಅಂತ ಅವ್ರು ಯುದ್ಧಕ್ಕೆ ನಿಂತ್ಕೊಂಡ್ಬಿಡ್ತಾನೆ. ಎಲ್ಲಾರು ಕಾರ್ತಿಕೇಯಾನು ಕರಿಮುಹತ್ತಾನು ವೆಪ್ಪು ಮೋದಿಯಂ ವೆಪ್ಪು ಮುದುಗಿಟ್ಟು ಓಡ ಅಂತ ಇದರಲ್ಲಿ ಬರುತ್ತೆ ನೋಡಿ. ತಿರುವರಂಗತ್ತಮುತ್ತನಾರು ಬರ್ದಿದ್ದಾರೆ ರಾಮಾನುಜನ್ ಉತ್ತಂದಾದಿಲಿ. ಅವ್ರ ಜೊತೆಗೆಲ್ಲ ಫಿಫ್ತ್ ಫ್ಯಾಮಿಲಿಯೋಡೆ ಕೂಟಮಾಯಿ, ಒಂದು ಕೂಟಮಾಯಿ ಅಂತ ಹೇಳ್ತಾರಲ್ಲ ಹಾಗೆ ಗುಂಪಾಗಿ ಆ ಮಡಗ್ಲ ಬಂದ್ಬಿಡ್ತಾರೆ ಎಲ್ಲಾರು. ದುರ್ಗೆ, ಇವರು ವೆಪ್ಪದ ಜ್ವರದ ದೇವತೆ, ಅಗ್ನಿ, ಎಲ್ಲ ಅನಲಂ ಎಲ್ಲರೂ ಬಂದ್ಬಿಡ್ತಾರೆ ಭಗವಂತನ ಎದುರಿಗೆ ಯುದ್ಧ ನಿಂತ್ಕೊಳ್ಳೋಕೆ. ಯಾವಾಗ ಬಾಣಾಸುರನಿಗೆ ಸಹಾಯ ಮಾಡ್ಬೇಕು ಅಂತ. ಭಗವಂತ ಅಂತ ಗೊತ್ತಾಗಲ್ವಾ ಅಂತ ಗೊತ್ತಿರುತ್ತೆ ಆ ಕ್ಷಣಕ್ಕೆ ಅವ್ರಿಗೆ. ಹಾಗೆ ಅವರು ಈಗೋನೋ ಅಥವಾ ಗರ್ವ ಪಡ್ತಾರೆ. ಇವರೆಲ್ಲಾನು ಭಗವಂತ ಎಲ್ರನ್ನೂ ಕಾಪಾಡ್ತಾನೆ. ಮರಮೇಯನ್ರಿಯೇ ಇದಾನೆ, ಇವನೇನೆ ಸಪ್ತ ಸಾಲ ವೃಕ್ಷಗಳನ್ನ ಯಾರು ಸುಗ್ರೀವನಿಗೋಸ್ಕರ. ಅಲ್ಲೂ ಒಂದು ತಪ್ಪು ನಡೆಯುತ್ತೆ. ಯಾಕಂತ ಹೇಳಿದ್ರೆ ಲಕ್ಷ್ಮಣನಿಗೆ ತುಂಬಾ ಕೋಪ ಬರುತ್ತೆ. ಈ ಕೋತಿಗೆ ಸಹಾಯ ಮಾಡಕ್ಕೆ ಅವನೊಂದು ಎಂಟ್ರೆನ್ಸ್ ಟೆಸ್ಟ್ ಬೇರೆ ಇಡ್ತಾನೆ. ಏನಪ್ಪ ಅಂದ್ರೆ, ನೋಡು ಇಲ್ಲೊಂದು ಮರ ಇದೆಯಲ್ಲ, ಇದಕ್ಕೆ ನಿನ್ ಬಾಣ ಚುಚ್ಚುನೋಣ ಬಿಡಕ್ಕಾಗತ್ತ ಅಂದ್ರೆ, ಒಂದೇನು 7 ಮರಕ್ಕೆ ಹೋಗಿ ಪಾತಾಳಕ್ಕೆ ಹೋಗಿ ಮೇಲೆ ಬಂದು ಬತ್ತಳಿಕೆ ಮೇಲೆ ಕೂತ್ಕೊಂಡ್ಬಿಟ್ಟು ಬಾಣ ಎಲ್ಲಿ ಹೋಯ್ತು ಎಲ್ಲಿ ಬಂತು ಅಂತ ಕೂಡ ನೋಡೋದಕ್ಕೂ ಪುರ್ಸತ್ತಿರ್ಲಿಲ್ಲ. ಅಷ್ಟರಲ್ಲೇ ಒಂದು ಕ್ಷಣಾರ್ಧದಲ್ಲೇನೆ ಆ ಬಾಣ ಸಪ್ತ ಸಾಲ ವೃಕ್ಷವನ್ನ ಜುಚ್ಕೊಂಡು ಹೋಗಿ ಪಾತಾಳಕ್ಕೆ ಹೋಗಿ ಬತ್ತಳಿಕೆಗೆ ಬಂದು ಕೂತಾಗಿತ್ತು. ಅಷ್ಟು ಸಾಲದು ಅಂತ ಆ ಮಾಯಾವಿ ತಲೆಬುರುಡೆ ಬಿದ್ದಿರುತ್ತಲ್ಲ ಅದನ್ನ ಒದಿ ಅಂತ ಹೇಳ್ತಾನೆ. ಅಂಗುಷ್ಟದಲ್ಲಿ ವಾಮಪಾದದಲ್ಲಿ ಸುಮ್ಮನೆ ಮುಟ್ಟಿದ ಕ್ಷಣಕ್ಕೆ ಅದು ಹೋಗಿ ಅಲ್ಲಿ ಬೀಳುತ್ತೆ. ಅಷ್ಟು ಸಾಲದು ಅಂತ ಇದು ಬೆಂಕಿ ಹಾಕಿ ಸಪ್ತಪದಿ ಮಾಡ್ಕೊಳ್ತಾನೆ ಫ್ರೆಂಡ್ಶಿಪ್ಗೆ. ಹೀಗೆಲ್ಲ ಮಾಡ್ಕೊಳ್ತಾರೆ. ಯಾಕಂದ್ರೆ ಭಗವಂತನ ಶಕ್ತಿ ಎಷ್ಟು ಅಂತ ಅವ್ರಿಗೆ ಗೊತ್ತಿಲ್ಲ. ಹಾಗಿರ್ಬೇಕಾದ್ರೆ ಕೇಂಡಾನೆ ಅಲ್ಲಿ ಸುಗ್ರೀವನಿಗೆ ತೋರ್ಸದ್ನಲ್ಲ, ಅದನ್ನ ನೋಡಿನಾದ್ರು ತಿಳ್ಕೊಬಾರ್ದ ಎಷ್ಟು ಶಕ್ತಿವಂತ ಇವನು ಅಂತ. ಅವಾಗ್ಲೂ ಗೊತ್ತಾಗ್ಲಿಲ್ಲ. ಕೇಂಡಾನೆ ಒಂದು ಬಕಪಕ್ಷಿ, ತುಂಬಾ ದೊಡ್ಡ ಬೃಹದಾಕಾರದ ಬಕಪಕ್ಷಿ ಬರುತ್ತೆ. ಅದನ್ನ ಬಾಯನ್ನಕ್ಕೆ ಸೀಳಿ ಒಳಗಡೆ ಇರೋ ಎಲ್ಲ ಗೊಲ್ಲರು ಮತ್ತೆ ಕರು ಹಸುಗಳನ್ನೆಲ್ಲ ಕಾಪಾಡ್ತಾನಲ್ಲ, ಅಲ್ಲಾದ್ರೂ ತಿಳ್ಕೊಳ್ಬಾರ್ದ ಇವನೇ ಭಕ್ತ ಅಂತ, ಪರಮ ಪುರುಷ ಅಂತ ತಿಳ್ಕೊಬಾರ್ದ ಅಂತ ಹೇಳಿದ್ರೆ, ಹಾಗೆ ತಿಳ್ಕೊಂಡು ಅಟ್ಲೀಸ್ಟ್ ಅವಾಗ್ಲಾದ್ರೂ ತಿಳ್ಕೊಂಡು ವಿವೇಕಿಗಳು ಬ್ರಹ್ಮರುದ್ರಗಳು ಅವರ ದೇವತೆಗಳು ಇವ್ರ ಜೊತೆ ಕೈ ಜೋಡಿಸ್ಕೊಂಡು ಒಟ್ಟಿಗೆ ಭಗವಂತನನ್ನ ಪೂಜೆ ಮಾಡ್ಬೋದಲ್ವಾ ಅಂತ ಕೇಳ್ತಾರೆ ಇವರು. ಪುರಾಣಗಳನ್ನ ಓದೋದು ಯಾಕೆ? ಹಿಸ್ಟ್ರಿ ರಿಪೀಟ್ಸ್ ಇಟ್ಸೆಲ್ಫ್ ಅಂತ ಹೇಳ್ತಾರಲ್ಲ, ಮತ್ತೆ ಅದು ಆವರ್ತಿಯಾಗಿ ಬರುತ್ತೆ. ಮತ್ತೆ
ಹಿಂದೆ ನಡೆದಿದ್ದ ವಿಚಾರ ನೋಡಿದ್ರೆ ಓದಿದ್ರೆ ಗೊತ್ತಾಗ್ಬೇಕು. ಅಯ್ಯೋ ಭಗವಂತ ಇಷ್ಟೊಂದು ಶಕ್ತಿವಂತನ, ಸಾಕು ನಾವು ಅದನ್ನು ಅನುಭವಕ್ಕೆ ನಮಗೆ ಬರ್ಬೇಕು ಅಂತ ಏನಿಲ್ಲ. ಅವನು ಸಾಮರ್ಥ್ಯ ಇದೆ ಅಂತ ಗೊತ್ತಾಗ್ಬಿಟ್ರೆ ಸಾಕು, ಅವನಲ್ಲಿ ನಾವು ಶರಣಾಗ್ಬಿಡ್ಬೇಕು. ವಿವೇಕ ಇದ್ರೆ ಕೈ ಜೋಡಿಸ್ಕೊಂಡು ಉದ್ಧಾರ ಆಗ್ಬಿಡ್ತಾರಲ್ವಾ ಅಂತ ಕ್ವಶನ್ ಮಾರ್ಕ್ ಕೇಳ್ತಾರೆ. ಮಾಡ್ಬೋದಲ್ವಾ, ಎಷ್ಟು ಸುಲಭ, ಯಾಕೆ ಇವರು ಮಾಡ್ತಾರೆ? ಬ್ರಹ್ಮರುದ್ರಾಗಿ ಕ್ವಶನ್ ಮಾಡ್ತಾರೆ, ಯಾಕೆ ಹಿಂಗೆ ಅಂತ. கலந்து நலியும் கலந்து நலியும் கடும் துயரை நெஞ்சே கடும் துயரை நெஞ்சே மலங்க அடித்து மடிப்பான் மலங்க அடித்து மடிப்பான் இளங்கல் போல் தொல்மாலை கேசவனை இளங்கல் போல் தொல்மாலை கேசவனை நாரணனை மாதவனை நாரணனை மாதவனை சொல் மாலை எப்பொழுதும் சூட்டு சொல் மாலை எப்பொழுதும் சூட்டு கலந்து நலியும் கடும் துயரை நெஞ்சே மலங்க அடித்து மடிப்பான் விலங்கல் போல் தொல்மாலை கேசவனை நாரணனை மாதவனை சொல் மாலை எப்பொழுதும் சூட்டு. கலந்து நலியும் கடுந்துயரை நெஞ்சே மலங்க அடித்து மடிப்பான் விலங்கல் போல் தொல்மாலை கேசவனை நாரணனை மாதவனை சொல் மாலை எப்பொழுதும் சூட்டு. ಅವನ ವಕ್ಷಸ್ಥಳ ಹೇಗಿತ್ತು ವಿಲಂಗಲ್ ಅಂತ ಹೇಳಿದ್ರೆ, ಒಳ್ಳೆ ಬೆಟ್ಟದ ತರ ಅಗಲವಾದ ವಕ್ಷಸ್ಥಳದ ಮೇಲೆ ತುಲ್ಮಾಲೆ ಕೇಶವನ, ಯಾವುದು ಅಂತ ಹೇಳಿದ್ರೆ ಇದು ತುಳಸಿ ಮಾಲೆಯನ್ನ, ವನಮಾಲೆಯನ್ನ ಎಲ್ಲ ಧರಿಸಿದ ಕೇಶವ, ಕೇಶಿ ಸಂಹಾರ ಇದ್ದಾನೆ. ಕೇಶಿ ಅನ್ನೋ ಒಬ್ಬ ರಾಕ್ಷಸನ್ನ ಸಂಹಾರ ಮಾಡ್ತಾನಲ್ಲ ಅವನು, ಕೇಶಿನ ಒಂದು ಅಹಂಕಾರಕ್ಕೆ ಕಂಪೇರ್ ಮಾಡ್ತಾರೆ. ಮಾವಾಯ್ ಪಿಳಂದಾನೆ, ಬಾಯಿ ಸೀಳಿ ಅವನನ್ನ ಕೊಲ್ತಾನೆ. ನಾರಣನೇ ಮಾಧವನೇ, ಮಾಧವನೇ ಅನ್ನೋದು ವಿಶೇಷವಾಗಿ ಶ್ರೀಯಪತಿಯನ್ನ ಗುರುತಿಸ್ಕೊಡ್ತಾರೆ. ಶ್ರೀಯಪತಿಯಾದ ಶೊಲ್ಮಾಲೆ ಎಪ್ಪೊழுதுಂ ಶೂಟ್, ಇವನನ್ನ ಈ ಬ್ರಹ್ಮರುದ್ರಾದಿಗಳು ಅವನೇ ಪರಮ ಪುರುಷ ಅಂತ ಕಂಡುಕೊಂಡ್ರು. ಇವಾಗ ಹೇಗೆ ಅಂದ್ರೆ ಹಿಂದಿನವರೆಗೂ ಎಲ್ಲ ಅವ್ರಿಗೊಂದು ಒಂದೊಂದು ಎಪಿಸೋಡ್ ಆಗತ್ತಲ್ಲ, ಅದಾದ್ಮೇಲೆ ಗೊತ್ತಾಗತ್ತೆ ಇವನೇ ಪರಮ ಪುರುಷ ಅಂತ. ಇಂದ್ರ ಬಂದು ಗೋವಿಂದ ಪಟ್ಟಾಭಿಷೇಕ ಮಾಡ್ತಾನೆ ಇವನ್ಗೆ ಗೋವರ್ಧನದಲ್ಲಿ. ಆಮೇಲೆ ರುದ್ರನು ಅಷ್ಟೇನೆ, ಅವನು ಇವನು ಪಾದದಿಂದ ತೊಳೆದಿದ್ದ ನೀರನ್ನ ತಲೆನಲ್ಲಿ 100 ವರ್ಷ ಕಾಲ ಇಟ್ಕೊಂಡಿರ್ತಾನಂತೆ. ಅಷ್ಟು ಅದನ್ನ ಕೆಳಗಡೆ ಭಗೀರಥ ಬಂದು ಕೇಳ್ದಾಗ್ಲೇ ಬಿಡೋದು, ಅದುವರೆಗೂ ತಲೆನಲ್ಲೇ ಇಟ್ಕೊಂಡಿರ್ತಾನಂತೆ ಶ್ರೀಪಾದ ತೀರ್ಥವನ್ನ. ಎಲ್ಲ ನೋಡಿ ಹೇಗೆ ಇದೆಲ್ಲ ಕಂಡ್ಕೊಂಡ್ಮೇಲೆ ಏನಾಗುತ್ತೆ, ಅವರೆಲ್ಲ ಪೂಜೆ ಮಾಡ್ತಾ ಇರೋ ಭಗವಂತನನ್ನ ನಾವು ಕೂಡ ಬೆಟ್ಟದಂತ ಸ್ವಾಮಿ ಅಂತ ಹೇಳ್ತಾರೆ. ವಿಲಂಗಲ್ ಪೋಲ್ ಅಂತ ಇರ್ಬೇಕಾದ್ರೆ ಅಚಲವಾದ ಒಂದೇ ತರ ಸ್ಟೆಡ್ ಫಾಸ್ಟ್ ಆಗಿದ್ದಾನೆ, ಒಂದೇ ತರ ಇದ್ದಾನೆ. ಇವತ್ತು ಹಿಂಗಿದ್ದ, ನಾಳೆ ತೇಜಸ್ ಕಡಿಮೆ ಆಗೋಯ್ತು, ಇದು ಕಡಿಮೆ ಆಗೋಯ್ತು, ಶಕ್ತಿ ಕಡಿಮೆ ಆಗೋಯ್ತು ಅಂತ ಹೇಳಿಲ್ಲ, ಹೇಗಿದ್ನೋ ಹಾಗೇ ಇದ್ದಾನೆ. ಅವನು ನಮ್ಮನ್ನ ಕಾಪಾಡಕ್ಕೆ ಸಮರ್ಥನಾದವನು, ಇವನೇ ಕೇಶವ ಅಂತ ಹೇಳ್ಬಿಟ್ಟು ನಾವು ಕೂಡ ಬ್ರಹ್ಮರುದ್ರಾದಿಗಳ ಜೊತೆ ಕೈ ಜೋಡಿಸ್ಕೊಂಡು ಅವನ ಸ್ಮರಣೆ ಮಾಡಿ ಸದಾ ನಾವು ಒಂದ್ಸತಿ ಮಾಡಿದ್ರೆ ಸಾಲದು, ಸದಾ ಕಾಲ ಮಾಡ್ಬೇಕು. ಅದನ್ನ ಹೇಳ್ತಾರೆ ಎಪ್ಪೊழுதுಂ ಶೂಟ್ ಅಂತ. ಸದಾ ಯಾವಾಗ್ಲೂ ಯಾವಾಗ ಆಗುತ್ತೋ ಅವಾಗೆಲ್ಲ ಜಪ ಮಾಡಿ. ಏನ್ ಮಾಡಿ, ಹರೇ ರಾಮ ಹರೇ ಕೃಷ್ಣ ಬಾಯಲ್ಲಿ ಹೇಳಕ್ಕೆ ಏನ್ ಮಾಡ್ಬೇಕು. ಅವ್ರು ಹೇಳಿದ್ರಲ್ಲ ಯಾವಾಗ ಅಂತ ಹೇಳಿದ್ರೆ, ಕೃತಯುಗದಲ್ಲಿ ಧ್ಯಾನ, ಆಮೇಲೆ ತ್ರೇತಾಯುಗದಲ್ಲಿ ಯಾಗ ಯಜನ, ದ್ವಾಪರ ಯುಗದಲ್ಲಿ ಅರ್ಚಾಮೂರ್ತಿ ದೇವಸ್ಥಾನಗಳಿಗೆಲ್ಲ ಹೋಗಿ ಅರ್ಚನೆ ಮಾಡ್ತಾ ಇದ್ರು. ಇದೆಲ್ಲ ಒಂದೊಂದು ಕಾಲದಲ್ಲೂ ಆಸುರಿ ಪ್ರಕೃತಿಗಳು ಅದನ್ನ ತಡೆದು ಕೊನೆಗೆ ಅದು ಇಲ್ಲ. ಇವಾಗ ನೆಕ್ಸ್ಟ್ ನಮಗೂ ದೇವಸ್ಥಾನಗಳೆಲ್ಲ ಹೊಡಿತಾರೆ, ಎಲ್ಲ ಮಾಡ್ತಾರೆ. ಇನ್ನು ಮುಂದೆ ಹೋಗುವ ಕಾಲಗಳಲ್ಲಿ ತುಂಬಾ ಕೆಟ್ಟದಾಗಿದೆ. ಅವಾಗ ಏನ್ ಮಾಡ್ಬೇಕು ನಾವು, ಅವಾಗ ನಾಮಸ್ಮರಣೆನೆ, ಅದನ್ನ ಯಾರು ಕಿತ್ಕೊಳಕ್ಕಾಗಲ್ಲ ನಮ್ಮ ಹತ್ರ. ಇದ್ ನೋಡಿ ಎಲ್ಲದಕ್ಕೂ ಒಂದು ಕಂಡು ಹಿಡ್ಕೊಂಡಿದ್ದಾನೆ ಭಗವಂತ ಕಲಿಯುಗದಲ್ಲಿ. ನಾಮ ಸಂಕೀರ್ತನ, ಅದಕ್ಕೆ ಇದೇನೆ ಪಾತೇಯಂ ಪುಂಡರೀಕಾಕ್ಷನ್ ಕಲೋ ನಾಮ ಸಂಕೀರ್ತನಂ. ಪುಂಡರೀಕಾಕ್ಷನ ಹತ್ರ ಹೋಗೋಕೆ ಪಾತೇಯ ಅಂತ ಹೇಳಿದ್ರೆ ಬುತ್ತಿ. ನಾವೇನೋ ದಾರಿಗೆ ಯಾವ್ದಾದ್ರು ಒಂದು ಬುತ್ತಿ ಬೇಕಲ್ಲ, ಏನಾದ್ರು ತಿನ್ಬೇಕಾದ್ರೆ, ಎಲ್ಲಾದ್ರೂ ಹೋಗ್ಬೇಕಾದ್ರೆ, ಟೂರ್ಗೆ ದಾರಿಯಲ್ಲಿ ತಿನ್ನಕ್ಕೆ ಏನಾದ್ರು ತಗೊಂಡು ಹೋಗ್ತೀವಲ್ಲ, ಆ ತರ ಭಗವಂತನ ಲೋಕವನ್ನ ಹೋಗಿ ನಾವು ಸೇರ್ಬೇಕಾದ್ರೆ ಅದಕ್ಕೆ ಪಾತೇಯ ಯಾವುದಂದ್ರೆ ಪುಂಡರೀಕಾಕ್ಷನನ್ನ ನಾಮಸ್ಮರಣೆ. ಆ ನಾಮಸ್ಮರಣೆ ಮಾಡೋದೇ ಒಂದಿದು. ಅದಕ್ಕೆ ಎಪ್ಪೊழுதுಂ ಶೂಟ್, ಯಾವಾಗ್ಲೂ ಅದನ್ನ ಮಾಡ್ತಾ ಇರಿ ಅಂತ ಹೇಳ್ತಾರೆ.
சூடாய நேமியான் சூட்டாய நேமியான் கொல்லர கண்ணின் உயிரை கொல்லர கண்ணின் உயிரை மாட்டே துயரிழைத்த மாயவனை மாட்டே துயரிழைத்த மாயவனை ஈட்டவெறி கொண்ட தன் துழாய் ஈட்ட வெறி கொண்ட தன் துழாய் வேதியனை நெஞ்சே வேதியனை நெஞ்சே அரிகண்டாய் சொன்னேனது அரிகண்டாய் சொன்னேனது சூடாய நேமியான் கொல்லர கண்ணின் உயிரை மாட்டே துயரிழைத்த மாயவனை ஈட்ட வெறி கொண்ட தன் துடாய் வேதியனே நெஞ்சே அரிகண்டாய் சொன்னேனது கூட்டாய நேமியான் தொல்லர கண்ணின் உயிரை மாட்டே துயரிழைத்த மாயவனை ஈட்ட வெறி கொண்ட தந்துழாய் வேதியனை நெஞ்சே அரிகண்டாய் சொன்னேனது ವೇದಿಯನೇ ಅಂದ್ರೆ ವೇದ ಪ್ರತಿಪಾದ್ಯನಾದ ಭಗವಂತ ಎಲ್ಲಾ ವೇದಗಳಲ್ಲೂ ಭಗವಂತನನ್ನ ಹೇಳೇ ಇದೆ. 4 ವೇದ ಇದೆಯಲ್ಲ, 4 ವೇದಗಳಲ್ಲೂ ಅದರ ತಿರುಳು ಯಾರು ಅಂದ್ರೆ ಒಟ್ಟೆ ಅದರದ ಸ್ಟಫ್, ಅದ ಮೇನ್ ಇದು ಯಾರು, ಸಬ್ಜೆಕ್ಟ್ ಮ್ಯಾಟರ್ ಪ್ರೊಟಗನಿಸ್ಟ್ ಅಂತ ಹೇಳ್ತೀವಲ್ಲ ನಾವು, ಭಗವಂತನೇ. ಅದರಲ್ಲಿ 4 ವೇದಗಳು. ವೇದ ಪ್ರತಿಪಾದ್ಯನಾದ ಭಗವಂತನ ಕೈಯಲ್ಲಿ ಒಂದು ಆಯುಧ ಇದೆ. ಯಾವುದು ಅಂತ ಹೇಳಿದ್ರೆ ಸುದರ್ಶನ. ಶೂಡಾಯನೇ ಮಿಯಾನ್, ಇದು ಆಭರಣನೂ ಹೌದು ಮತ್ತೆ ಆಯುಧನೂ ಹೌದು. ಶೂಡ್ ಅಂತ ಹೇಳಿದ್ರೆ ಆಭರಣ. ಆಭರಣ ಪ್ರಾಯವಾಗಿದೆ, ಕೈಯಲ್ಲಿ ಇಟ್ಕೊಂಡ್ರೆ ಎಷ್ಟು ಶೋಭಾಯಮಾನವಾಗಿದೆ ನೋಡಿ. ಅಂದ್ರೆ ಅದಕ್ಕೆ ಒಂದು ಪ್ರಯೋಗ ಚಕ್ರ ಅಂತ ಇರುತ್ತೆ, ಬೇರೆ ತರ ಇಟ್ಕೊಂಡಿದ್ರೆ ಅದು ಆಭರಣವಾಗಿರೋದೆ. ಅವನು ತೊಲ್ಲರ ಕಣ್ಣಿನ್ನು ಅದನ್ನ ಇಟ್ಕೊಂಡಿರೋದು ಯಾಕೆ ಅಂತ ಹೇಳಿದ್ರೆ ಕೆಟ್ಟ ರಾಕ್ಷಸರನ್ನೆಲ್ಲ ನಿರಸನ ಮಾಡೋಕ್ಕೋಸ್ಕರ ಇಟ್ಕೊಂಡಿದ್ದಾನೆ. ಕ್ಷತ್ರಿಯಗಳಿಗೆ ಆಯುಧ ಒಂದಿಷ್ಟು, ಅದೇ ಆಯುಧ. ಯಾವಾಗ್ಲೂ ಅಷ್ಟೇ, ಅರ್ಜುನನ್ಗೂ ಭಗವದ್ಗೀತೆಯಲ್ಲಿ 11ನೇ ಅಧ್ಯಾಯದಲ್ಲಿ ಎಲ್ಲ ವಿಶ್ವರೂಪ ತೋರಿಸಿದಾಗ ಆಯುಧಗಳನ್ನ ನೋಡಿ ಆಶ್ಚರ್ಯ ಪಡ್ತಾನೆ. ಫಲಫಲವೆಯ ಆಭರಣಂ ಫಲಫಲವೆಯ ಆಯುಧಗಳು, ಏನೋ ಆಭರಣ ಇರ್ಲಿ, ಅದನ್ನ ಆಯುಧಗಳು ನೋಡಿ, ಈ ಕಡೆ ನೋಡಿ ಈ ತರ ಆಯುಧ ಇಟ್ಕೊಂಡಿದ್ದಾರೆ, ಆ ಕಡೆ ಈ ತರದ್ ಯಾವ್ದು ನನ್ನ ಹತ್ರ ಇಲ್ವೇ ಇಲ್ವಲ್ಲ ಅಂತ ಮನ್ಸಲ್ಲಿ ಅದೆಲ್ಲ. ಕ್ಷತ್ರಿಯನಾಗಿ ಅವ್ರಿಗೆ ಆಯುಧಗಳ ಮೇಲೆ ತುಂಬಾ ವ್ಯಾಮೋಹ ಜಾಸ್ತಿ ಇರುತ್ತೆ. ಆ ಕ್ಷತ್ರಿಯರಿಗೆ ಹಾಗೇನೆ ಹೋಗಿ ಕೈನಲ್ಲಿ ಇಟ್ಕೊಂಡಿರೋ ರಾವಣನ ನಿರಸನ ಮಾಡೋದು ಸುಲಭ ಆಯ್ತು ಅವನಿಗೆ ಅಂತ. ಈಟವೆರಿ ಕೊಂಡ ತುಡ, ದಟ್ಟವಾಗಿತ್ತಂತೆ ಅವನ ಮಾಲೆ ಹಾಕೊಂಡಿದ್ದು, ತುಳಸಿ ಮಾಲೆ. ನಾವು ನೋಡ್ತೀವಿ ಇಲ್ಲೆಲ್ಲ ತುಳಸಿನ ಕಟ್ಟಿರ್ತಾರೆ, ಕಟ್ಟಿಯಾಗಿರುತ್ತೆ, ಎಲ್ಲೋ ಅಲ್ಲೊಂದು ಇಲ್ಲೊಂದು ಎಲೆ ಕಾಣುತ್ತೆ. ಎಲೆ ತಿಂದ್ರು ಖಾರವಾಗೂ ಇರೋದಿಲ್ಲ ತುಳಸಿ. ಅದು ಏನ ಹಾಕಿ ಬೆಳೆಸ್ತಾರೋ ಗೊತ್ತಿಲ್ಲ, ಗೊಬ್ಬರ, ಫಾರಂ ತುಳಸಿ ಅಂತ ಕಾಣುತ್ತದು. ಒಟ್ಟಲ್ಲಿ ಹೊರಗೆ ಕಟ್ಟಿಯಾಗಿರುತ್ತೆ, ಹಾಗಿಲ್ಲದೆ ದಟ್ಟವಾಗಿ. ಅದಕ್ಕೆ ನೋಡಿ ಅವರು ಈಟ ವೆರಿಕೊಂಡ ದಟ್ಟವಾಗೂ ಇತ್ತು, ಹತ್ತತ್ರ ಎಲೆಗಳು ಗುಂಪಾಗಿ ನಾಟಿ ತುಳಸಿ ಇರ್ತಾರಲ್ಲ ಆ ಥರ, ಅದರಲ್ಲಿ ದಟ್ಟವಾಗೂ ಇತ್ತು. ವೆರಿಕೊಂಡ, ವೆರಿ ಅಂದ್ರೆ ವಾಸನೆ ಇತ್ತು ಅಂತ. ವೆರಿಕೊಂಡ ತಂತುಡಾಯ್ ವೇದಿಯನೇ ನೆಂಜೆ, ಮನಸ್ಸೇ ನೀನು ಇವನನ್ನ ನೀನು ಪೂಜೆ ಮಾಡ್ಬೇಕು, ಇವನನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಹರಿಕಂಡ, ಗೊತ್ತಾಯ್ತಾ ಅಂತ. ಸೊನ್ನೇನದು ಕೇಳು, ಹೇಳ್ತೀನಿ ಅಂತ ಹೇಳ್ಬಿಟ್ಟು ಮನಸ್ಸಿಗೆ ಹೇಳ್ತಾರಂತೆ. ಹೀಗೆ ಯಾರನ್ನ ನಾವು ಪೂಜೆ ಮಾಡ್ಬೇಕು, ಶೂಡಾನ ಈ ಚಕ್ರಾಯುಧವನ್ನ ಆಯುಧವಾಗೂ ಮತ್ತೆ ಆಭರಣವಾಗೂ ಇಟ್ಕೊಂಡಿದ್ದಾರಲ್ಲ ಭಗವಂತ, ಅದನ್ನ ಇಟ್ಕೊಂಡಿರೋದು ಯಾಕಪ್ಪ ಅಂತ ಹೇಳಿದ್ರೆ ಆ ರಾಕ್ಷಸರನ್ನ ನಿರಸನ ಮಾಡಕ್ಕೆ, ಆಶ್ರಿತರನ್ನ ಕಾಪಾಡೋದಿಕ್ಕೆ. ಈ ತರ ಇರೋದನ್ನ ನೀನು ಮನಸ್ಸಲ್ಲಿ ಸದಾ ಧ್ಯಾನ ಮಾಡ್ಬೇಕು. ಇಂತಹವನನ್ನೇ ನಾವು ಮನಸ್ಸಲ್ಲಿ ಇಟ್ಕೊಂಡು ಧ್ಯಾನ ಮಾಡ್ಬೇಕು ಅಂತ, ಗೊತ್ತಾಯ್ತಾ ಅಂತ ಹೇಳ್ಕೊಡ್ತಾರೆ. ಹೇಳಿದ್ನೇ ಹೇಳ್ತಾ ಇದ್ದಾರೆ ಆಳ್ವಾರು ಅಂತ ಅನ್ನಿಸಿದ್ರೆ ಕೂಡ, ಈ ತುಳಾಯನೋ ಚಕ್ರತಾನೋ ಎಲ್ಲಾನು ಸರಿ ಹೇಳಿ 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 ನಮಗೆ ನಾ ತಳುಂಬೆಯ ನಾರಣವೆಂದೆಕ್ಕುಂ ಅಂತಾರಲ್ಲ, ಆ ಥರ ಭಗವಂತನ ಒಂದು ಆಕೃತಿ, ಭಗವಂತನ ಇದು ನಮ್ಗೆ ಕಣ್ಣು ಕಟ್ಟದಂಗ ಆಗ್ಬಿಡ್ಬೇಕು பெரிய திருவண்ணாமலைಯಲ್ಲಿ. அதுவோ நன்று என்று அதுவோ நன்று என்று அங்கமர் உலகோ வேண்டில், அங்கமர் உலகோ வேண்டில் அதுவோ பொருள் இல்லை என்றே
அதுவோ பொருளில்லை அன்றே. அது ஒழிந்து மண்ணின்று ஆழ்வேனெனிலும் அது ஒழிந்து மண்ணின்று ஆழ்வேனெனிலும் கூடும் மட நெஞ்சே கூடும் மட நெஞ்சே. கண்ணன் தாழ் வாழ்த்துவதே கல். அண்ணன் தாழ் வாழ்த்துவதே கல். அதுவன்றோ நன்றென்று அதுவோ நன்றென்று அங்கமர் உலகோ வேண்டில். அதுவோ பொருளில்லை அன்றே. அது ஒழிந்த மண்ணின்று ஆழ்வேனெனிலும் கூடும் மட நெஞ்சே கண்ணன் தாழ் வாழ்த்துவதே கல். அதுவோ நன்றென்று அங்கமர் உலகோ வேண்டில். அதுவோ பொருளில்லை அன்றே. அது ஒழிந்து மண்ணின்று ஆழ்வேனெனிலும் கூடும் மட நெஞ்சே கண்ணன் தாழ் வாழ்த்துவದೇ ಕಲ್. ಈ ಭಗವಂತ ಪರಮಾತ್ಮ ನಾವು ಎಂಥ ವಸ್ತು ಅಂತ ಹೇಳಿದ್ರೆ ನಮಗೆ ಈ ಐಹಿಕ ಮತ್ತು ಆಮುಷ್ಮಿಕ ಅಂತ ಹೇಳಿದ್ರೆ ಇಲ್ಲಿ ಇಹಲೋಕದಲ್ಲಿ ಸೌಖ್ಯವಾಗಿ ಇರಕ್ಕೆ ಏನೇನ್ ಬೇಕೋ ಅದು. ಆಮುಷ್ಮಿಕ ಅಂತ ಹೇಳಿದ್ರೆ ಪರಲೋಕದಲ್ಲಿ ಹೋಗಿ ನಾವು ಇರ್ಬೇಕಾಗಿರೋದಕ್ಕೆ ಏನ್ ಬೇಕೋ ಅದೆಲ್ಲಾನು ಅಂತ. ಎರಡನ್ನೂ ಭಗವಂತ ಕೊಡ್ತಾನೆ ಅಂತ. ಅದು ಓ ನನ್ರೆಂದ್ರೆ ಅದು ತುಂಬಾ ಒಳ್ಳೇದು. ಯಾವುದು ಅಂತ ಹೇಳಿದ್ರೆ ಪರಮಪದಕ್ಕೆ ಹೋಗೋದು. ಅಂಗಮರ್ ಉಲಹೋ ವೇಂಡಿಲ್ ಎಲ್ಲ ಓದ್ಕೊಂಡ್ವಿ. ಉಪನಿಷತ್ತಲ್ಲಿ ಎಲ್ಲ ಗೊತ್ತಾಯ್ತು. ವೈಕುಂಠನೇ ಒಳ್ಳೆ ಲೋಕ ಅಂತ ಗೊತ್ತಾಯ್ತು. ಭಗವಂತನನ್ನ ಕೇಳಿದ್ರೆ ಕೊಡ್ತಾನಂತೆ, ಅದನ್ನ ನಮ್ಗೆ ಕೊಟ್ಬಿಡ್ತಾನ ಅವನು. ಅದು ಪೊರುಳಿಲ್ಲ ಎಂದ್ರೆ ಅಥವಾ ಇದ್ರಲ್ಲಿ ಏನಿಲ್ಲ ಸತ್ಯಯೋ ಎಲ್ಲ ಹೇಳ್ತಾರೆ ಮೋಕ್ಷ ಅದು ಇದು ಅಂತ ತಿರ್ಗಾ ಬರಲ್ಲ ಅಂತ. ಯಾರ್ ಕಂಡ್ರು ಮೋಕ್ಷ ಏನು ಬೇಡ, ಅದು ಒಳ್ಳೆಯಿಂದ ಅದು ಹಾಳಾಗೋಗ್ಲಿ, ನಮಗ್ ಬೇಡ. ಮಣ್ಣಿಂದ್ರ ಆಳ್ವೇನೆನಿಲು ಇಲ್ಲೇ ಲೀಲಾ ವಿಭೂತಿನೇ ನಾವು ಒಳ್ಳೆ ರಾಜನಾಗಿರ್ಬೇಕು, ಒಳ್ಳೆ ಚಕ್ರವರ್ತಿ ಆಗಿರ್ಬೇಕು, ಭೋಗೈಶ್ವರ್ಯವನ್ನೆಲ್ಲ ನಾನು ಅನುಭವಿಸ್ತಾ ಇರ್ಬೇಕು ಅಂದ್ರೆ ಸರಿ ಅಂತಾನೆ. ಅದಕ್ಕೂ ಸರಿ ಅಂತಾನೆ. ನೀನು ಮೋಕ್ಷಕ್ಕೆ ಹೋಗಿ ಪುರುಷಾರ್ಥಗಳಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನೋದ್ರಲ್ಲಿ ಯಾವ್ದನ್ನ ಬೇಕಾದ್ರೂ ಕೇಳ್ಬೋದು. ಚತುರ್ವಿಧ ಭಜಂತೆ ಮಾಮತ ಅವನೇ ಹೇಳ್ತಾನಲ್ಲ ಇದರಲ್ಲಿ ಭಗವದ್ಗೀತೆನಲ್ಲಿ. ಆತರ ಯಾವ್ದನ್ನ ಕೇಳಿದ್ರು ಕೊಡ್ತಾನೆ ಅವನು. ಅವಾಗ ಕೂಡುಮ್ಮಡ ನೆಂಜ ಅವನು ಕೊಡ್ತಾನೆ. ಅವನಿಗೇನು ಕಷ್ಟ ಇಲ್ಲ. ಲೀಲಾ ವಿಭೂತಿನಲ್ಲಾದ್ರೂ ಇಡ್ತಾನೆ ನೀನ್ ಕೇಳಿದ್ರೆ, ಇಲ್ಲ ನಿತ್ಯ ವಿಭೂತಿನಲ್ಲಾದ್ರೂ ಇಡ್ತಾನೆ. ಆದ್ರೆ ಮಡ ನೆಂಜೆ ಕೇಳು ಕಣ್ಣಂತ வாழ்த்துவದೇ ಕಲ್. ಯಾವ್ದೇ ಇರ್ಲಿ ಪರವಾಗಿಲ್ಲ, ನಿನಗಿಲ್ಲೇ ಬೇಕಾ ಇಲ್ಲೇ ಇರೋ ಬಾ. ಆದ್ರೆ ಮಾತ್ರ ಭಗವಂತನ ಕಾಲ್ ಹಿಡ್ಕೊಳ್ಳೋದು ಬಿಡಬೇಡ. ಭಗವಂತನನ್ನ ಪಾದ ಸೇವೆ ಮಾಡೋದು, ಅವನಿಗೆ ಅಡಿಮೈ ಶೆಯ್ಯೋದು ಮಾತ್ರ ಬಿಡಬಾರ್ದು ನೀನು ಅಂತ ಹೇಳ್ತಾರೆ. ಯಾಕಂದ್ರೆ ಅವನು ಕೊಡ್ಬೇಕಾದ್ರೆ ಹಾಗೆ ಕೊಡ್ತಾನಂತೆ ಧಾರಾಳವಾಗಿ. 100,000 ಮಾಹ ಕೊಡುಕ್ಕುಂ ಪಿಣ್ಣುಂ ಮಾಳುಂ ಶೈವನ್ ಆಂಡಾಳು ನಾಚಿಯ ತಿರುಮಾಳಿ ಹೇಳ್ತಾಳದು. ಒಂದು ಕೇಳಿದ್ರೆ 10 ಕೊಡ್ತಾನಂತೆ ಅವನು. ಆತರ ಅಮೋಘ ಪುಂಡರೀಕಾಕ್ಷ. ಯಾವುದು ನಮ್ಮ ಪ್ರೇಯರ್ಗಳು, ನಮ್ಮ ಭಕ್ತಿ ಮಾಡೋದು, ನಮ್ಮ ಕೈಂಕರ್ಯಗಳು ಯಾವುದು ವ್ಯರ್ಥ ಆಗೋದಿಲ್ಲ. ಎಲ್ಲದಕ್ಕೂ ಫಲ ಕೊಟ್ಟೇ ಕೊಡ್ತಾನೆ ಅವನು. ನಿನ್ನಡಿಯಾರ್ಕು ಎಂಶೈವಾನ್ ಎಂಡ್ರೆ ಇರುತ್ತೀನಿ. ಇದೇ ಪೆರಿಯ ತಿರುವಂದಾದಿನಲ್ಲಿ 53ನೇ ಹಾಡಲ್ಲಿ ಹೇಳ್ತಾನೆ. ಯೋಚನೆ ಮಾಡ್ತಾ ಇರ್ತಾನಲ್ಲ, ಏನ್ ಮಾಡ್ತಾ ಇದೀಯ ಅಂದ್ರೆ ಉನ್ನಡಿಯಾರ್ಕು ಎಂಶೈವಾನ್ ಎಂಡ್ರಿರುತ್ತೀನಿ. ಚಿಂತೆ ಮಾಡ್ತಾ ಇದ್ದಾನಂತೆ. ಏನ್ ಚಿಂತೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ನನ್ನ ದಾಸದೂತರಾಗಿರೋರ್ಗೆ ಏನ್ ಒಳ್ಳೇದ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇರ್ತಾನಂತೆ. ಅಂತ ಭಗವಂತ ನೀನ್ ಬೇಕಾದ್ರೆ ಮೋಕ್ಷ ಆದ್ರೂ ಕೇಳು, ಆದ್ರೆ ನೀನು ಇಲ್ಲೇ ಚಕ್ರಾಧಿಪತಿಯ ಬೇಕು ಅಂತಾದ್ರೂ ಕೇಳು. ಕೇಳೋದನ್ನ ಅವನ ಹತ್ರನೇ ಕೇಳು ಅಂತ ಹೇಳ್ತಾರೆ. ಇಲ್ಲಿ ಮಡನೆಂಜೆ ಅಂತ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ಈ ಬುದ್ಧಿ ಇದೆಯಲ್ಲ ಇದಕ್ಕೆ ಸ್ಥಿಮಿತದಲ್ಲಿ ಇರಲ್ಲ. ಅದಕ್ಕೆ ಮಡನೆಂಜೆ ಅಂತ ಹೇಳಿದ್ರೆ, ಹುಚ್ಚುಚ್ಚಾಗಿ ಏನೇನೋ ಕೇಳ್ಬಿಡ್ಬೇಡ, ಕೇಳೋದನ್ನ ಮೋಕ್ಷನೇ ಕೇಳು ಅಂತ ಹೇಳೋದಕ್ಕೋಸ್ಕರ ಮಡನೆಂಜೆ ಅಂತ ಹೇಳೋದು. ಅವನಿಗೇನೋ ನೀನ್ ಕೇಳಿದ್ರೆ ಕೂಡ ಕೊಡ್ತಾನೆ ಚಕ್ರಾಧಿಪತ್ಯ. ಅದನ್ನ ಅದನ್ನಾದ್ರೂ ಕೊಡ್ತಾನೆ, ಯಾವ್ದು ಬೇಕಾದ್ರೂ ಕೊಡ್ತಾನೆ. ಮಡನೆಂಜೆ ಹುಷಾರು, ಕೇಳ್ಬೇಕಾದ್ರೆ ಕೇರ್ಫುಲ್ ಆಗಿ ಕೇಳು, ಅದನ್ನ ಹೇಳ್ಕೊಡ್ತಾನೆ. ಕಲ್ಲುಂ ಕನೆ ಕಡಲುಂ வைகுந்தம் வாநாடும் உள்ளென்று ஒழிந்தன கொல்லே பாவம்
புல்லென்று ஒழிந்தன கொல்லே பாவம். நெடியான் நிறம் கரியா வெள்ள நெடியான் நிறம் கரியான் வெள்ள நெடியான் நிறம் கரியான் உள் புகந்து நீங்கான் உள் புகுந்து நீங்கான் அடியேனது உள்ளத்தகம் அடியேனது உள்ளத்தகம். கல்லும் கனைகடலும் வைகுந்தம் வானாடும் உள்ளென்று ஒழிந்தன கொல்லே பாவம். வெள்ள நெடியான் நிறம் கரியான் உள் புகுந்து நீங்கான் அடியேனது உள்ளத்தகம். கல்லும் கனை கடலும் வைகுந்தவான் நாடும் புல்லென்று ஒழிந்தன கொல்லே பாவம். வெள்ள நெடியான் நிறம் கரியான் உள் புகுந்து நீங்கான் ಅಡಿಯೇನದು ಉಳ್ಳತ್ತು ಅಗಂ. ಮನಸ್ಸಿಗೆ ಒಂದು ಒಳ್ಳೆ ಉಪದೇಶ ಕೊಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ನಿರಂತರವಾದ ಒಂದು ಉಪದೇಶ ಮಾಡಿದಕ್ಕೆ ಅದು ಸಾರ್ಥಕವಾಗಿ ಆಳ್ವಾರ ಮಾತು ಕೇಳ್ತಂತೆ, ಮನಸ್ಸು ಕೇಳ್ತು. ಅದಕ್ಕೆ ತುಂಬಾ ಖುಷಿ ಆಗತ್ತೆ ಇವರಿಗೆ. ಮನಸ್ಸು ಕೇಳಿದಕ್ಕೆ ಏನಾಯ್ತು ಅಂತ ಹೇಳಿದ್ರೆ, ಕಲ್ಲುಂ ಕನೆ ಕಡಲುಂ. ಕಲ್ಲುಂ ಅಂತ ಹೇಳಿದ್ರೆ ವೆಂಕಟಾದ್ರಿ. ವೆಂಕಟಾದ್ರಿ ಬೆಟ್ಟ ಕಲ್ಲಾಗೆ ಕಾಣುತ್ತೆ ಹೊರಗಡೆಯಿಂದ ನೋಡಿದ್ರೆ. ತಿರುಪತಿ ನೀವು ಪಲ್ಮನೇರ್ ದಾಟಿ ಒಂದ್ ಸ್ವಲ್ಪ ದೂರಕ್ಕೆ ಹೋಗ್ತಾ ಇದ್ದಂಗೆನೆ ಆ ಬ್ರೌನಿಶ್ ಬರೀ ಕಲ್ಲು ಕಾಣುತ್ತೆ. ಸಾಮಾನ್ಯ ಬೆಟ್ಟಗಳಂದ್ರೆ ಹಸಿರಾಗೆಲ್ಲ ಇರಲ್ಲ, ಆದ್ರೆ ಕಲ್ಲು, ಅದಕ್ಕೆ ಕಲ್ಲು ಅಷ್ಟೇ ಹೇಳಿದ್ರು ವೆಂಕಟಾದ್ರಿ ಅಂತ ಹೇಳಿ. ಕನೆ ಕಡಲುಂ ಕ್ಷೀರಾಬ್ದಿ ವೈಹುಂದವಾನಾಡು. ಎಲ್ಲೆಲ್ಲಿ ಭಗವಂತ ಇರುತ್ತಾನೆ, ಈ ಜಾಗ ಎಲ್ಲ ಅವ್ನಿಗೆ ಪರ್ಮನೆಂಟ್ ರೆಸಿಡೆನ್ಸು. ಅದೆಲ್ಲ ಹುಲ್ಲೆಂದು ಒಳಿಂದನ ಕೊಲ್ಲೆ ಪಾವ. ಅದೆಲ್ಲ ಹುಲ್ಲೆಂದು ಹೋಯ್ತಂತೆ. ಹೇಗೆ ಅಂತ ಹೇಳಿದ್ರೆ ತೃಣಕ್ ಸಮಾನ ಮಾಡ್ಕೊಂಡ್ಬಿಟ್ಟಂತೆ ಭಗವಂತ. ನನ್ನ ಮನಸ್ಸಲ್ಲಿ ಬಂದಿದ್ಮೇಲೆ ಆ ಜಾಗ ಎಲ್ಲ ಏನೋ ಇಷ್ಟನೇ ಇಲ್ಲ, ಇಲ್ಲೇ ಇರ್ತಾನೆ ಯಾವಾಗ್ಲೂ ಅಂತ. ಹುಲ್ಲೆಂದು ಒಳಿಂದನ ಕೊಲ್ಲೆ ಪಾವ. ತೃಣಕ್ ಸಮಾನ ಆಗೋಯ್ತು ಭಗವಂತನಿಗೆ. ಎಲ್ಲ ನೆಡಿಯ ತುಂಬಾ ಸದ್ಗುಣಗಳಲ್ಲಿ ವಿಶೇಷವಾದ ಸದ್ಗುಣಗಳೇ ಇರುವಂತ ಭಗವಂತ. ನೀರಂ ಕರಿಯಾನ್, ಕಪ್ಪಾದ ಬಣ್ಣ ಅವನಿಗೆ. ಉಳ್ಪುಹಂದ ನೀಂಗ, ನನ್ನ ಮಂದಾಳದಲ್ಲಿ ಹೊಕ್ಕುಬಿಟ್ಟು ಹೋಗೋದೇ ಇಲ್ಲ ಅಂತಾನೆ. ಜಾಗನೇ ಕಡಿಮೆ, ಅಡಮೆಂಟ್ ಟೆನೆಂಟ್ ಅವನು, ಹೋಗೋದೇ ಇಲ್ಲ ಅಲ್ಲಿ. ಖಾಲಿ ಮಾಡು ಅಂದ್ರೆ ಹೋಗೋದೇ ಇಲ್ಲ, ಅಲ್ಲೇ ಇರ್ತಾನೆ. ಅಡಿ ಏನದುಳ್ಳತ್ತಹಂ, ನನ್ನ ಮನಸ್ಸನ್ನೇ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅವನು ಅಂತ. ತುಂಬಾ ಸಂತೋಷ ಇದನ್ನ ಹೇಳ್ಕೋಬೇಕಾದ್ರೆ ಅವ್ರಿಗೆ. ಅದನ್ನ ಹೇಳ್ತಾರೆ ಇಲ್ಲಿ. ಇದು ಕಹಲ ಇಲ್ಲೇ ನಿರೆಯು ಮೆಂಡ್ರು ಅಂತ. ಹೇಗೆ ಭಗವಂತ ಲಕ್ಷ್ಮಿಯನ್ನ ಬಿಟ್ಟಿರೋದಿಲ್ವೋ ಆ ತರ ಭಗವಂತ ನನ್ನನ್ನ ಬಿಟ್ಟಿರಲ್ಲ ಅಂತ ಇವ್ರು ಜಂಬಾಗಿ ಆಳ್ವಾರ ಹೇಳ್ಕೊಳ್ತಾ ಇದ್ದಾರೆ. ಇದೇ ತರನೇ ಇವರು ಪೆರಿಯಾವಚನ್ ಪಿಳ್ಳೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಹೇಗೆ ಅಂದ್ರೆ, ಈ ಸೌಕರ್ಯ ಋಷಿ ಮಾತಾತನ 50 ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಳ್ತಾರೆ. 50 ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಂಡಾಗ ಸೌಕರ್ಯ ಋಷಿ ತುಂಬಾ ವಯಸ್ಸಾದವರು ಈ ಕಾಡಿನ ಮಡು ಇರತ್ತಲ್ಲ ಅದ್ರ ಕೆಳಗಡೆ ಕೂತ್ಕೊಂಡು ತಪಸ್ ಮಾಡ್ತಾ ಇರ್ತಾರೆ. ನೀರಲ್ಲಿ ಜಲಸಮಾಧಿಯಲ್ಲಿ ತಪಸ್ ಮಾಡ್ತಾ ಇರ್ತಾರೆ. ತಕ್ಷಣ ಒಂದ್ಸತಿ ಹಾಗೆ ಕಣ್ಬಿಟ್ಟು ನೋಡಿದಾಗ ಒಂದು ಮೀನ ಹಿಂದೆ 50 ಮೀನುಗಳು ಒಟ್ಟೊಟ್ಟಿಗೆ ಹೋಗ್ತಾ ಇರುತ್ತೆ. ಯಾಕಚ್ಚಿಟ್ಟು ಒಂದು ಮೀನು ಇಷ್ಟೊಂದು ಸಂಸಾರ ಮಾಡ್ಕೊಂಡು ಇಷ್ಟು ಸಂತೋಷವಾಗಿ ಮಕ್ಕಳ ಜೊತೆಗೆಲ್ಲ ಇದೆ, ನಾನೇನ್ ಮಾಡ್ತಾ ಇದ್ದೀನಿ ಇಲ್ಲಿ ಸನ್ಯಾಸಿಯಾಗಿ ಅಂತ ಎಲ್ಲ ನೋಡಿ ಹೇಗೆ ಮೋಹ ಬಂದ್ಬಿಡತ್ತೆ ಅಂತ. ಹೊರಗಡೆ ಬರ್ತಾರೆ, ಹೋಗ್ಬಿಟ್ಟು ಮದುವೆ ಮಾಡ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಮಾತಾತ ಅಂತ ಇರ್ತಾನೆ ಆ ರಾಜನ ಪ್ರಜಾಪತಿಯವನು. ಅವನ ಹತ್ರ ಹೋಗಿ ಅವ್ನಿಗೆ 50 ಹೆಣ್ಮಕ್ಳು, ನಾನು ಮದುವೆ ಮಾಡ್ಕೋಬೇಕಲ್ಲ ಅಂತಾರೆ. ಇವ್ರು ನೋಡು ವಯಸ್ಸಾದ ಸೌಬ್ರಿ ಋಷಿ. ಸೌಬ್ರಿ ಆಶ್ರಮಕ್ಕೆ ಹೋಗಿದ್ವಿ ನಾವು ಬೃಂದಾವನದಲ್ಲಿ, ತುಂಬಾ ಚೆನ್ನಾಗಿದೆ ನದಿ ತಡಕಲ್ಲಿ ಎಲ್ಲ. ಇವಾಗ ತುಂಬಾ ಮಾರ್ಪಾಟಾಗ್ಬಿಟ್ಟಿದೆ, ಅದೇ ನನ್ನ ಹತ್ರ ಇದೆ. ಬಟ್ ಅಲ್ಲಿ ಇದೆ, ಪೂರ್ವಿಕರಿಂದ ಅಲ್ಲಿ ಆಶ್ರಮ ಮಾಡ್ಕೊಂಡಿರೋರು ಇದಾರೆ ಎಲ್ಲೊಬ್ರು. ಹಾಗೆ ಅಲ್ಲಿ ಅವಲಕ್ಕಿ ಪ್ರಸಾದ ಕೊಟ್ಟರು ನಮ್ಗೆ. ಈ ಇದರಲ್ಲಿ ಸೌಬ್ರಿ ಹೋಗಿ ಕೇಳಿದಾಗ ಇಷ್ಟು ಜೊತೆ ಎಲ್ಲ ಬೆಳ್ಕೊಂಡು ವಯಸ್ಸಾಗ್ಬಿಟ್ಟಿದೆ, ನನ್ನ ಹೆಣ್ಮಕ್ಳು ಎಷ್ಟು ಚೆನ್ನಾಗಿದ್ದಾರೆ, ನಿಜವಾಗ್ಲೂ ಕೊಡಲ್ಲ ಅಂದ್ರೆ ಈ ಋಷಿ ಏನಾದ್ರು ಶಾಪ ಕೊಟ್ಬಿಡ್ತಾರ ಏನೋ, ಅದಕ್ಕೆ ಏನ್ ಮಾಡೋದು ಅಂತ ಹೇಳಿದ್ರೆ, ನನಗೇನು ಅಭ್ಯಂತರ ಇಲ್ಲ, ಆದ್ರೆ ನನ್ನ ಮಕ್ಕಳೇನಾದ್ರೂ ಒಪ್ಕೊಂಡ್ರೆ ನೀವು ಮಾಡ್ಕೊಳ್ಬೋದು ಧಾರವಾಹಿಗೆ. ನನ್ನ ಮಕ್ಕಳನ್ನ ಕೇಳ್ಬೇಕು, ಅವ್ರನ್ನ ಕೇಳ್ತೀನಿ, ಅವ್ರು ಒಪ್ಕೊಂಡ್ರೆ ಅದಕ್ಕೆ ಖಂಡಿತವಾಗ್ಲೂ ನನಗೆ ಏನು ಅಭ್ಯಂತರ ಇಲ್ಲ ಅಂತ ಹೇಳ್ತಾನೆ. ಸರಿ ಆಯ್ತು, ನಾನು ಬರ್ತೀನಿ ಮಕ್ಕಳನ್ನ ನೋಡಕ್ಕೆ, ರೆಡಿಯಾಗಿರಕ್ಕೆ ಹೇಳು ಅಂತ. ಅವ್ರು ನೋಡ್ಬಿಟ್ಟು ಎಲ್ಲ 50 ಹೆಣ್ಮಕ್ಳು ಬರ್ತಾರೆ. ಸೌಕರ್ಯ ಬರ್ಬೇಕಾದ್ರೆ ಅಷ್ಟು ಚೆನ್ನಾಗಿ ಒಳ್ಳೆ ತುಂಬಾ ಪರಮ ಸುಂದರನ ತರ ಬರ್ತಾರಂತ. ಹೇಗೆ ಅಂದ್ರೆ
ಮಹಾರಾಜರಿಗೆ ಆಶ್ಚರ್ಯ ಆಗುತ್ತೆ, ಅಯ್ಯೋ ನಾನು ನೋಡಿದಂತ ಒಳ್ಳೆ ಮುದುಕ, ಹಾಗೆ ಜಟ ಹೀಗೆ ನೋಡು ಎಷ್ಟು ಚೆನ್ನಾಗಿ ಬಂದ್ಬಿಟ್ಟಿದ್ದಾನೆ ಅಂತ. ಅಂದ್ರೆ ಅವ್ರಿಗೆಲ್ಲ ಅಷ್ಟು ಧರ್ಮಭೂತ ಜ್ಞಾನ ಎಷ್ಟು ವಿಕಸಿತ ಆಗಿರುತ್ತೆ ಅಂತ ಹೇಳಿದ್ರೆ ಆಕಾರಗಳನ್ನು ಚೇಂಜ್ ಮಾಡ್ಕೊಳ್ಬೋದು. ತುಂಬಾ ಸುಂದರವಾಗಿ ಯುವಕನಾಗಿ ಬರ್ತಾರೆ ಸೌಂದರಿ ಋಷಿ. ಅವರನ್ನ ನೋಡಿ 50 ಹೆಣ್ಮಕ್ಳು ನಾನ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾರಂತೆ. ಅವಾಗ 50 ಹೆಣ್ಮಕ್ಳು ಎಲ್ಲರನ್ನೂ ಕೊಡಿ, ಎಲ್ಲರೂ ಮದುವೆ ಮಾಡ್ಕೋತೀನಿ ಅಂತ 50 ಜನನು ಮದುವೆ ಮಾಡ್ಕೊತಾರಂತೆ. 50 ಜನನು ಮದುವೆ ಮಾಡ್ಕೊಂಡಾಗ ಒಂದ್ಸತಿ ರಾಜನಿಗೆ ಸ್ವಲ್ಪ ಬೇಜಾರಾಗತ್ತಂತೆ. ಇವ್ನು ಋಷಿ ಎಲ್ಲೋ ಒಂದ್ ಕಡೆ ಇದ್ಬಿಟ್ರೆ ಈ ನನ್ನ ಹೆಣ್ಮಕ್ಳು ಸೌಖ್ಯವಾಗಿದ್ದಾರೋ ಇಲ್ವೋ ಗೊತ್ತಿಲ್ಲಲ್ಲ, ಹೋಗಿ ನೋಡ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಸೌಂದರ್ಯ ಋಷಿ ಇದ್ದಂತೆ. ಆ ಹೆಣ್ಮಗಳು ಸಂತೋಷವಾಗಿದ್ದಂತೆ. ಅವಳು ಹೇಳ್ತಾಳಂತೆ, ಅಪ್ಪ ನಾನು ತುಂಬಾ ಸಂತೋಷವಾಗಿದ್ದೀನಿ ಇವ್ರ ಜೊತೆಗೆ, ಆದ್ರೆ ನನ್ಗೆ ಏನ್ ಬೇಜಾರು ಅಂದ್ರೆ ಒಂದು ಕ್ಷಣನೂ ನನ್ನ ಬಿಟ್ಟು ಹೋಗೋದಿಲ್ಲ. ನನ್ನ ಅಕ್ಕ ತಂಗಿದಿರೆಲ್ಲ ಪಾಪ ಅವ್ರು ಏನ್ ಮಾಡ್ತಾ ಇದಾರೋ ಗೊತ್ತಿಲ್ಲ. ಆ ತರ ಅಹಲ ಇಲ್ಲೇ ಸದಾ ಕಾಲ ನನ್ನ ಹತ್ರನೇ ಇದ್ದಾನೆ. ಆ ಎಕ್ಸಾಂಪಲ್ನ ಇಲ್ಲಿ ವ್ಯಾಖ್ಯಾತಕಾರರು ಕೊಡ್ತಾರೆ. ಈಗ ನಿಲ್ಸ್ಕೊಳ್ಳೋಣ. ನಮ್ಮಾಳ್ವಾರ್ ತಿರುವಡಿಗಳೇ ಶರಣಂ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ. ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಒಂದು ಸ್ಮಾಲ್ ಅನೌನ್ಸ್ಮೆಂಟ್, ನಾನು ನೋಟಿಸ್ ಹಾಕ್ತೇನೆ. ನಾಳೆ ಒಂದ್ ದಿವಸ ನಾನು ಕ್ಲಾಸ್ ತಗೋತೀನಿ. ಟ್ರೈ ಟು ಫಿನಿಶ್ ಇದು ತಿರುವಂದಾದಿ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 15 ನಿಮಿಷ ಆದ್ರೂ ಮುಗಿಸ್ಬಿಡ್ತೀನಿ ಇದನ್ನ. ನಾಡಿದ್ದು ದಯವಿಟ್ಟು ಎಲ್ಲರೂ ನಮ್ಮ ಮನೆಗೆ ಬನ್ನಿ, ದಸರಾ ಪ್ರಯುಕ್ತ. ಯಾಕಂದ್ರೆ ಕೊನೆಯಲ್ಲಿ ನಾನು ನಮ್ಮ ಮಗನ ಮನೆಗೆ ಹೋಗ್ಬೋದೋ ಏನೋ, ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಫ್ರೈಡೇ ನಮ್ಮ ಮನೆಗೆ ಎಲ್ಲರೂ ಬನ್ನಿ. 11 to 1 o'clock ಹಂಗೆ ವಿ ಕ್ಯಾನ್ ಸ್ಪೆಂಡ್ ಸಮ್ ಟೈಮ್. ಹಾಗೆ ಒಂದ್ ವೇಳೆ ಅಕಸ್ಮಾತ್ ತಿರುವಂದಾದಿ ಮುಗಿದೇ ಹೋದ್ರೆ ಅವತ್ತೇ ಲೈವ್ ಕ್ಲಾಸ್ ಮಾಡಿ ಮುಗಿಸ್ಬಿಡೋಣ. ಅದಕ್ಕೆ ತಿರುವಂದಾದಿಗೆ ಮಂಗಳ ಅನ್ನೋ ಅಂತಾದಿಗಳಿಗೆ ಮಂಗಳ ಹಾಡಬೇಕು ಆಗತ್ತೆ. ಸೊ ದಸರಾಲಿ ನಿಮ್ಮನ್ನೆಲ್ಲ ನೋಡೋಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಎಲ್ಲರೂ ಬನ್ನಿ. ನೋಟಿಸ್ ಹಾಕ್ತೀನಿ ನಾನು, ಬೇಕಾದ್ರೆ ಯಾರಾದರೂ ಕ್ಲಾಸ್ ಅಟೆಂಡ್ ಮಾಡಿಲ್ಲ ಅಂದ್ರೆ ಅದನ್ನ ನೋಡ್ಕೊಂಡು ದಯವಿಟ್ಟು ಬನ್ನಿ. ಮೇಡಮ್ ಸಂಜೆ ಇಟ್ಕೊಳ್ಳಿ ಮೇಡಮ್, ಸಂಜೆ ಇಟ್ಕೊಳ್ಳಿ ಮೇಡಮ್. ಇಲ್ಲ 11 to 1 ಐಡಿಯಲ್. ಯಾಕಂದ್ರೆ ಮಳೆಗಳು ಬಂದ್ಬಿಡುತ್ತೆ ಸಾಯಂಕಾಲದ ಹೊತ್ತು. ಸಾಯಂಕಾಲ ಎಲ್ಲರಿಗೂ ಕನ್ವೀನಿಯಂಟ್ ಏನೋ ಗೊತ್ತಿಲ್ಲ. ಇದಂದ್ರೆ ಕ್ಲಾಸ್ ಟೈಮು, ಅದಕ್ಕೆ ಅಂತ ಒದಗಿಸಿಟ್ಟಿರ್ತಾರಲ್ಲ. ಸೊ ಅದೇ ಐಡಿಯಲ್ ಅಂತ ಅನ್ಸುತ್ತೆ ನನ್ಗೆ. ಯಾಕಂದ್ರೆ ಸಾಯಂಕಾಲ ಅಂತಂದ್ರೆ ಒಬ್ಬೊಬ್ರಿಗೆ ಬೇರೆ ಏನೋ ಕ್ಲಾಸ್ಗಳಿರುತ್ತೆ ಅದೆಲ್ಲ. ಈ 11 to 11:30 to 12:30 ಸ್ಲಾಟ್ ಕ್ಲಾಸ್ ಟೈಮಿಂಗ್ ಆದ್ರಿಂದ ಎಲ್ಲರಿಗೂ ಕನ್ವೀನಿಯಂಟ್ ಅಂತ ಅನ್ಕೊಳ್ತೀನಿ. ನಮಸ್ಕಾರ ಮೇಡಮ್. 11 ಗಂಟೆ 11:30 ಅಷ್ಟೊತ್ತಿಗೆ